ಕರ್ನಾಟಕದ ಸಮಸ್ತ ಪ್ರಜ್ಞಾವಂತ ಬೌದ್ಧ ಉಪಾಸಕರಿಗೂ ಹಾಗೂ ಪ್ರಜ್ಞಾವಂತ ನಾಗರಿಕರಿಗೂ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ವಗ್ಗನವರ ಕ್ರಾಂತಿಕಾರಿ ಜೈವಿಂಗಳು. ಬಂಧುಗಳು, ಇವತ್ತಿನ ದಿವಸ ಬೆಳಿಗ್ಗೆ ಲೈವ್ ಬರಲು ಕಾರಣ ಏನೆಂದರೆ, ನಮ್ಮ BSI ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಭಾಲ್ಕೆ ಸರ್ ಅವರು ಮತ್ತು ಹೋಳ್ಕರ್ ಸರ್ ಅವರು ನನಗೊಂದು ವಿಡಿಯೋ ಕಳಿಸಿದ್ರು ಮನೆ. ಆ ವಿಡಿಯೋ ನೋಡಿ ಎಷ್ಟು ಇತಿಹಾಸ ತಿಳಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡಬೇಕಲ್ಲ ಅಂತಕ್ಕಂಥ ಮಾತನಾಡೋದು. ಸೊ ನಾನು ಆ ವಿಡಿಯೋನ ಸಂಪೂರ್ಣ ಕೇಳಿದಾಗ ಗೊತ್ತಾಯ್ತು, ಈ ಕಳ್ಳಬಡ್ಡಿ ಮಕ್ಕಳು ಎಷ್ಟು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ. ಆದಿಯಿಂದಲೂ ಕೂಡ ಕ್ರಿಸ್ತಕ 788 ಶಂಕರಾಚಾರ್ಯರಿಂದಲೂ ಕೂಡ ಇವತ್ತಿನ ತನೂ ಕೂಡ ಕಳ್ಳತನ ಮಾಡೋದೇ ಇವರ ಒಂದು ಪ್ರವೃತ್ತಿಯಾಗಿದೆ ಅಂತಕ್ಕಂಥದ್ದು ನೋಡಿ, ಈ ನನ್ನ ಮಕ್ಕಳಿಗೆ ಜಟಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ಬೆಳಗ್ಗೆ ನಾನು ಈ ಲೈವ್ ಬರ್ತಾ ಇದ್ದೇನೆ. ವಿಷಯ ಏನಪ್ಪಾ ಅಂದ್ರೆ, ಅಕ್ಟೋಬರ್ ತಿಂಗಳ 26ನೇ ತಾರೀಕಿನಂದು ರಾಷ್ಟ್ರೋತ್ಥಾನ ಪ್ರತಿಷ್ಠಾನದ ಒಂದು ಬ್ಯಾನರ್ ಅಡಿಯಲ್ಲಿ ಬೆಂಗಳೂರಲ್ಲಿ ಈ ಸಹನಾ ವಿಜಯಕುಮಾರ್ ಮತ್ತು ಅಜಿತ್ ಹಣಮಕ್ಕನವರು ಅಂತಕ್ಕಂಥ ಓಟಿಗರಿಕಿ ಇಬ್ಬರು ಸೇರಿ ಒಂದು ಸಂವಾದವನ್ನು ಏರ್ಪಡಿಸಿದರು. ಆ ಸಂವಾದದಲ್ಲಿ ಸಾಮ್ರಾಟ್ ಅಶೋಕ, ಸುಖಿತಿ ಗೌತಮ ಬುದ್ಧರ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸುಳ್ಳುಗಳನ್ನು ಅವರು ಸಾದರಪಡಿಸಿ ಅದೇ ಸತ್ಯ ಅನ್ನುವಾಗೆ, ಜೊತೆಗೆ ಅಮ್ಮ ಸಹನಾ ವಿಜಯಕುಮಾರ್ ಅಂತಕ್ಕಂಥ ಹೆಣ್ಣುಮಗಳು ತಾನೇನು ಸಾಮ್ರಾಟ್ ಅಶೋಕ್ ಅವರ 84,000 ಶಾಸನಗಳು, ಸ್ತೂಪಗಳು ಮತ್ತು ಲಘು ಶಾಸನಗಳು, ಚೈತ್ಯಾಲಯಗಳ ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿನಿ ಅಂತಕ್ಕಂಥ ದುರಂಕಾರದಿಂದ ಮಾತುಗಳನ್ನಾಡೋದು ಗಮನಿಸಿದೆ. ಅದರ ಜೊತೆಗೆ ಎಷ್ಟು ಸುಳ್ಳು ಹೇಳಿದಾಳೆ ಅಮ್ಮ ಅನ್ನೋದ್ರ ಬಗ್ಗೆ ನಾನು ಈ ಫ್ಯಾಕ್ಟ್ ಚೆಕ್ನಲ್ಲಿ 4 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಜೊತೆಗೆ ಆ ಅಮ್ಮನಿಗೆ ಸಹನಾ ವಿಜಯಕುಮಾರ್ ಆಗಿರ್ಬೋದು, ಅಜಿತ್ ಹನುಮಕ್ಕನವರಾಗಿರ್ಬೋದು, ಬೌದ್ಧ ಧರ್ಮ ಮತ್ತು ಸಾಮ್ರಾಟ್ ಅಶೋಕನ ಒಂದು ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಎಷ್ಟು ಬೇಕಷ್ಟು ನಾನು ದಾಖಲೆ ಕೊಡ್ತೀನಿ. ಬೇಕಾದ್ರೆ ಗುಲ್ಬರ್ಗಾದಲ್ಲಿ ಒಂದು ಲೈವ್ದಲ್ಲಿ ಪ್ರೋಗ್ರಾಮ್ ಏರ್ಪಡಿಸಿರಂತಕ್ಕಂಥ ಮಾತನಾಡ್ತೀನಿ. ನಾನು ಇವ್ರನ್ನ ಕಳ್ಳರು ಯಾಕೆ ಅಂದೆ ಅಂದ್ರೆ, ಇವರು ಪೂರ್ವಜರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕಳ್ಳತನ ಮಾಡ್ತಾನೆ ಬಂದಿದ್ದಾರೆ. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಬುದ್ಧನನ್ನು ಕದ್ದಿರ್ತಕ್ಕಂಥ ಕಳ್ಳರ ಬಗ್ಗೆ ನಾನು ಅದು ಒಳ್ಳೆ ಆರ್ಟಿಕಲ್ ಮಾಡಿದ್ದೆ ಸಂವಾದ ಪತ್ರಿಕೆಯಲ್ಲಿ. ಬಹುಶಃ ಎಲ್ಲರೂ ಗಮನಿಸಿರಿ, ಓದಿರಿ ಅಂತ ಹೇಳ್ತೀನಿ. ಯಾರಿಗೆ ಅದು ಬೇಕು ನಾನು ನೇರವಾಗಿ ಕೇಳಿದ್ರೆ ನಾನು ನಿಮ್ಗೆ PDF ಹಾಕೊಡ್ತೀನಿ ಅಂತಕ್ಕಂಥದ್ದು. ನಮ್ಮಲ್ಲಿ ಇವರನ್ನು ಕಳ್ಳರು ಅಂತ ಯಾಕಂದ್ರೆ ಬೆಳಗ್ಗೆ ಅಂದ್ರೆ, ಇದು ಧಮ್ಮಪದ, ಬೌದ್ಧ ಧಮ್ಮದ ಸಾರ ಇರ್ತಕ್ಕಂಥ ಒಂದಿಷ್ಟು ಭಾಗಶಃ ಸಾರ ಇರ್ತಕ್ಕಂಥ ಇದು ಪುಸ್ತಕ ಧಮ್ಮಪದ. ಈ ಧಮ್ಮಪದದ 50ನೇ ಪುಟದಲ್ಲಿ, ಅಧ್ಯಾಯ 8 50ನೇ ಪುಟದಲ್ಲಿ ಒಂದು ಗಾಥಾ ಇದೆ. ಏನು ಗಾಥಾ ಇದೆ ಅಂದ್ರೆ, ಅಭಿವಾದನಾಶೀಲಸ್ಯ ನಿಚ್ಚಂ ಉಡ್ಡಾಪಚಾಯಿನೋ ಚತ್ತಾರೋ ಧಮ್ಮ ವಡ್ಡಂತ್ಯಾಯು ವಣ್ಣೋ ಸುಖಂ ಬಲಂ. ಅಂದರೆ ಹಿರಿಯರನ್ನು ಯಾವಾಗಲೂ ಗೌರವಿಸುವ ಮತ್ತು ಸತ್ಕರಿಸುವ ಶೀಲಚಾರ ಉಳ್ಳವರಿಗೆ ಈ 4 ಬಗೆಯ ಯಶೋಮಂಗಳು ಹಚ್ಚುವುದು. ಅವೆಂದರೆ ಆಯುಷು, ಸೌಂದರ್ಯ, ಸುಖ ಮತ್ತು ಬಲ. ನೋಡು, ಶೀಲಸ್ಯ ಇದನ್ನು ಹೆಂಗ್ ಕಳ್ಳತನ ಮಾಡಿದ್ದಾರೆ ಅಂದ್ರೆ ಈ ಕಳ್ಳನ ಮಕ್ಕಳು, ಇದು ಮನು ಬರೆದಿರ್ತಕ್ಕಂಥ ಮನುಸ್ಮೃತಿ ಒರಿಜಿನಲ್. ಈ ಮನುಸ್ಮೃತಿಯ ಅಧ್ಯಾಯ 2ರಲ್ಲಿ ಶ್ಲೋಕ 121ರಲ್ಲಿ, ಅಧ್ಯಾಯ 2 ಶ್ಲೋಕ 121, ಪೇಜ್ ನಂಬರ್ 53ರಲ್ಲಿ ಇದನ್ನು ಯಥಾರೀತಿ ಕಳ್ಳತನ ಮಾಡಿದರೆ ನಿಮಗೆ ತೋರಿಸ್ತೀನಿ. ಯಥಾರೀತಿ ಕಳ್ಳತನ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ನೋಡಿ, ಅಭಿವಾದನಶೀಲಸ್ಯ ನಿತ್ಯಂ, ಅಭಿವಾದನಶೀಲಸ್ಯ ನಿತ್ಯಂ, ವೃದ್ಧೋಪಸೇವಿನಂ ಚತ್ತಾದಿ ತನ್ನಂ ವರ್ಧಂತೆ ಆಯುರ್ವಿದ್ಯ ಯಶೋಬಲಂ. ಈ ಧಮ್ಮಪದದ ಅಧ್ಯಾಯ 8ರಲ್ಲಿ ಗಾಥಾ 109ರಲ್ಲಿ ಇರ್ತಕ್ಕಂಥದನ್ನು ಯಥಾ ರೀತಿಯಾಗಿ ಕಳ್ಳತನ ಮಾಡಿಕೊಂಡು ಈ ಮನುಸ್ಮೃತಿಯ ಅಧ್ಯಾಯ 2 ಶ್ಲೋಕ 121ರಲ್ಲಿ ಸೇರಿಸಿಕೊಂಡು ತಮ್ಮದಾಗಿಸಿಕೊಂಡಿದ್ದಾರೆ. ನೋಡಿ, ಮಾನವೀಯ ಮೌಲ್ಯಗಳಿರ್ತಕ್ಕಂಥ, ಸಾತ್ವಿಕ ಅಂಶಗಳಿರ್ತಕ್ಕಂಥ 10 ಅಂಶಗಳನ್ನು ಈ ಬ್ರಾಹ್ಮಣವಾದಿಗಳು ಕಳ್ಳತನ ಮಾಡಿರ್ತಕ್ಕಂಥ ನನ್ನ ಕಡೆ ಎವಿಡೆನ್ಸ್ಗಳಿವೆ. ಇದರ ಜೊತೆಗೆ ಸಾತ್ವಿಕ ಅಂಶಗಳು ಒಂದಿಷ್ಟು ಆದವು. ಸಾತ್ವಿಕ ಅಂಶಗಳು ಅಲ್ಲದನೆ ಕಳ್ಳತನ ಮಾಡಿದ್ದು ಅಷ್ಟೇ ಅಲ್ಲ, ಇವರು ಇದರಲ್ಲಿ ಇರ್ತಕ್ಕಂಥದ್ದನ್ನು ಸಾತ್ವಿಕ ಅಂಶಗಳ ಧಕ್ಕೆ ಆಗ್ತಕ್ಕಂಥ ಸೇರಿಸಿರ್ತಕ್ಕಂಥದನ್ನು ಕೂಡ ನಾವು ಕಾಣ್ತೀವಿ. ಅದು ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕಗಳಾಗಿರ್ಬೋದು, ಇತರೆ ಬೌದ್ಧರ ಒಂದಿಷ್ಟು ಧಾರ್ಮಿಕ ಗ್ರಂಥಗಳಾಗಿರ್ಬೋದು, ಸೇರಿಸುವುದರ ಜೊತೆಗೆ ಈ ಕಾಲಘಟ್ಟದಲ್ಲಿ, ಸಮಕಾಲೀನ ಕಾಲಘಟ್ಟದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವೇ ಸತ್ಯ, ಅವು ಬುದ್ಧನ ವಾಣಿಗಳು ಅನ್ನತಕ್ಕಂಥದ್ದು ಪ್ರಚಾರ ಮಾಡ್ತಕ್ಕಂಥ ಗೀಳು ಹಚ್ಕೊಂಡಿದ್ದಾರೆ. ಉದಾಹರಣೆಗಾಗಿ
ಪಾಲಿಯಲ್ಲಿ ಬಮ್ಮನ ಸವನ ಅಂತ ಬರುತ್ತೆ. ಸವನ ಅಂದ್ರೆ ಅಧ್ಯಯನ ಮಾಡ್ತಕ್ಕಂಥ, ಬಮ್ಮನ ಅಂದ್ರೆ ಜ್ಞಾನಿ ಇರ್ತಕ್ಕಂಥ ವ್ಯಕ್ತಿಯನ್ನು. ಇವರು ಅದನ್ನ ಏನ್ ಮಾಡಿದ್ರು, ಬ್ರಾಹ್ಮಣ ಮತ್ತು ಶ್ರಾಹ್ಮಣ ಅಂತಕ್ಕಂಥ ಒಂದು ಸಂಸ್ಕೃತಿಕರಣಗೊಳಿಸಿ ತಮ್ಮದಾಗಿಸ್ಕೊಂಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ಜೊತೆಗೆ ಬುದ್ಧರ ಕಾಲಘಟ್ಟದಲ್ಲಿ ಗಣ ವ್ಯವಸ್ಥೆ ಇತ್ತೇ ವಿನ ಚಾತ್ರ ವ್ಯವಸ್ಥೆ ಇರಲಿಲ್ಲ. ಸೊ ಗಣ ವ್ಯವಸ್ಥೆ ಇದ್ದ ಕಾರಣನೇ ಲಿಚ್ಛವಿ ಆಗಿರ್ಬೋದು, ಮಗಧ ಆಗಿರ್ಬೋದು, ಆಮೇಲೆ ಕಬ್ಬಿಲ ಆಗಿರ್ಬೋದು, ಶಾಕ್ಯ ಆಗಿರ್ಬೋದು, ಈ ರೀತಿ ಗಣಗಳಿದ್ವು ವಿನ ಚಾತುರ್ಣ ಪದ್ಧತಿ ಇಲ್ಲ. ಮತ್ತು ಅಸ್ಪೃಶ್ಯತೆ, ಜಾತಿ ಅಂತ ಇರಲೇ ಇಲ್ಲ. ಇವು ಕ್ರಿಸ್ತಕ 788 ನಂತರ ಯಾವಾಗ ಶಂಕರಾಚಾರ್ಯ ಅಂತಕ್ಕಂಥ ಒಬ್ಬ ಪ್ರಚ್ಛನ್ನ ಬೌದ್ಧ, ಅಂದ್ರೆ ಬೌದ್ಧ ಧರ್ಮದ ಸಾತ್ವಿಕ ಅಂಶಗಳನ್ನು ಕದ್ದಿರ್ತಕ್ಕಂಥ ಬೌದ್ಧ, ಯಾವಾಗ ಅವನ ಧಾರ್ಮಿಕ ಗ್ರಂಥಗಳಲ್ಲಿ ಅವನ್ನು ಸೇರಿಸಿಕೊಂಡು ಅವು ತನ್ನದಾಗಿಸ್ಕೊಂಡನು, ಆವಾಗಲಿಂದಲೂ ಕೂಡ ಇವರ ಉಪಟಳ ಅಂದ್ರೆ ಬೌದ್ಧ ಧರ್ಮದ ಮೇಲೆ ದೌರ್ಜನ್ಯ ಮಾಡೋದ್ರ ಮೂಲಕ ಅದರಲ್ಲಿ ಸೇರಿಸ್ತಕ್ಕಂಥದ್ದಾಗಿರ್ಬೋದು, ಮತ್ತು ಅದರಲ್ಲಿನ ಕದ್ದುಕೊಂಡು ಸಾತ್ವಿಕ ಅಂಶಗಳನ್ನು ಬೌದ್ಧ ಧರ್ಮದಿಂದ ಕದ್ದುಕೊಂಡಿದ್ದಾರೆ. ಮತ್ತು ಸಾತ್ವಿಕವಲ್ಲದ, ಅಶ್ಲೀಲವಾಗಿರ್ತಕ್ಕಂಥ ಅಥವಾ ಸಮಾಜಮುಖಿ ಅಲ್ಲದ ಅಥವಾ ಮಾನವ ಮಹಿಳಾ ದ್ರೋಹಿ ಆಗ್ತಕ್ಕಂಥ ಅಂಶಗಳು ಅದರಲ್ಲಿ ಸೇರಿಸಿರ್ತಕ್ಕಂಥದಕ್ಕೆ ಸಾಕಷ್ಟು ದಾಖಲೆಗಳು ನೀವು ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮದಲ್ಲಿ ಕಾಣಬಹುದಾಗಿದೆ. ಇರ್ಲಿ, ಅದು ಏನೇ ಇರಲಿ, ನಿಮಗೊಂದು ಉದಾಹರಣೆ ಕೊಟ್ಟೆ. ಧಮ್ಮ ಪದದಲ್ಲಿ ಇರ್ತಕ್ಕಂಥ ಅಧ್ಯಾಯ 8ರಲ್ಲಿ ಇರ್ತಕ್ಕಂಥ ಗಾಥಾವನ್ನು ಯಥಾ ರೀತಿಯಾಗಿ ಮನುಸ್ಮೃತಿಯ ಅಧ್ಯಾಯ 2ರಲ್ಲಿ ಶ್ಲೋಕ 121ರಲ್ಲಿ ಕದ್ದು ಸೇರಿಸಿಕೊಂಡಿದ್ರು ಇರುವುದಕ್ಕಾಗಿ ಅದನ್ನು ಏನಂತ ಕರೆದ್ವಿ, ಕಳ್ಳರು ಅಂತ ಕರೆದ ಬೆಳಗ್ಗೆ. ಸರಿ, ನೇರವಾಗಿ ಈ ಅಮ್ಮ ಸೈನಾ ವಿಜಯಕುಮಾರ್ ಅಂತಕ್ಕಂಥ ಹೆಣ್ಣು ಮಗಳ ಒಂದು ಸಾದರಪಡಿಸಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಾಗಿ ನೇರವಾಗಿ ಉತ್ತರ ಕೊಡ್ತೇನೆ. ಆ ಅಮ್ಮ ಹೇಳಿದಳು, ನಂಬರ್ 1 ಏನಂದ್ರೆ ಫ್ಯಾಕ್ಟ್ ಚೆಕಿಂಗ್, ಅಶೋಕನ ಕಾಲದ ಆಡಳಿತದ ಬಗ್ಗೆ ಸರಿಯಾದ ಆಧಾರಗಳಿಲ್ಲ ಅಂತ ಒಂದು ಮಾತಾಡೋದು. ಅಂದ್ರೆ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರ್ಸ್ ಇನ್ ನಾಲೆಜ್ ಅಂತ. ಇವು ಅರ್ಧಂಬರ್ಧ ಓದಿರ್ತಕ್ಕಂಥವು. ಅದರಲ್ಲೂ ಕೂಡ ಈ ಹೆಣ್ಣು ಮಗಳು ಅರ್ಧಂಬರ್ಧ ಕೇವಲ 2 ವಿಷಯಗಳ ಬಗ್ಗೆ, ಆ ಹೆಣ್ಣು ಮಗಳ ಒಟ್ಟಾರೆಯಾಗಿರ್ತಕ್ಕಂಥ ಪ್ರತಿಪಾದನೆಯನ್ನು ಗಮನಿಸಿದಾಗ ಮುಖ್ಯವಾಗಿರ್ತಕ್ಕಂಥ 2 ವಿಷಯಗಳು ಗಮನಕ್ಕೆ ಬರ್ತವೆ. ಏನು, ಒಂದು ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ಪದೇ ಪದೇ ಉಚ್ಚಾರ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಒರಿಸ್ಸಾಕ್ಕೆ ಹೋಗಿರ್ತಕ್ಕಂಥ, ಕಳಿಂಗ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು. ಕಳಿಂಗ ರಾಜ್ಯದ ಪಕ್ಕದಲ್ಲಿ ಅಲ್ಲಿ ಅಸ್ಸಾಂಗೆ ಹೋಗಿಲ್ಲ, ಕೋಲ್ಕತ್ತಾಗ ಹೋಗಿಲ್ಲ, ಪಕ್ಕದಲ್ಲಿ ಕೆಳಗಡೆ ಆಂಧ್ರಕ್ಕೆ ಹೋಗಿಲ್ಲ. ಅಂದ್ರೆ ಕೇವಲ ಕಳಿಂಗವನ್ನು ಸಂದರ್ಶನ ಮಾಡಿ ಅಥವಾ ಒರಿಸ್ಸಾವನ್ನು ಸಂದರ್ಶನ ಮಾಡಿ ತಾನೇನು ಸಾಮ್ರಾಟ್ ಅಶೋಕನ ಬಗ್ಗೆ ಸಿಕ್ಕಾಪಟ್ಟೆ ಏನು ಅಧ್ಯಯನ ಮಾಡಿನಿ ಅಂತಕ್ಕಂಥ ದುರಂಕಾರದ ಮಾತುಗಳನ್ನ ಗಮನಿಸಿದೆ. ಸೊ ಅದಕ್ಕಾಗಿ ಈ ವೇದಿಕೆ ಮೂಲಕ ಅಜಿತ್ ಹನುಮಕ್ಕನವರು ಮತ್ತು ಆ ಸಹನಾ ಹೇಳ್ತೀನಿ ಏನಪ್ಪಾ ಅಂದ್ರೆ, ನೀವು ಲುಂಬಿನಿ ಹೋಗ್ಬರಿ, ರಾಜಗಿರ, ಶ್ರಾವಸ್ತಿ, ವೈಶಾಲಿ, ಕುಶಿನಾರ, ನಲಂದ, ಸಂಕೀಸ, ನಾಗಾರ್ಜುನಕೊಂಡ, ಸನ್ನತಿ, ಈ ಇಡೀ ಭಾರತದಾದ್ಯಂತ ಯಾವ್ಯಾವ ರಾಜ್ಯಗಳಲ್ಲಿ ಹೋಗ್ತಿರೋ ಆ ರಾಜ್ಯದಲ್ಲಿ ಸಾಮ್ರಾಟ್ ಅಶೋಕನ ಚರಿತ್ರೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶಗಳು, ದಾಖಲೆಗಳು ನಿಮಗೆ ಸಿಗುತ್ತವೆ. ಆತನ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ನಿಮಗೆ ಸಿಗುತ್ತವೆ. ಅದಕ್ಕಾಗಿ ಒಂದಿಷ್ಟು ಎಕ್ಸಾಂಪಲ್ ಆಗಿ ಏನು, ಸಾಮ್ರಾಟ್ ಅಶೋಕನ ಕಾಲದ ಆಡಳಿತಕ್ಕೆ ಸಂಬಂಧಪಟ್ಟಂಗ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಇದು 2011ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದು ಮುದ್ರಣ ಮಾಡಿರ್ತಕ್ಕಂಥದ್ದು. ಎಕ್ಸಾವಿಷನ್ ಆಫ್ ದಿ ಕನಗನಹಳ್ಳಿ ಅಂತಕ್ಕಂಥ ಇದು ಸರ್ಕಾರದ ASI ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಇದು ಒಂದು ಭೂ ಉತ್ಖನನದ ರಿಪೋರ್ಟ್ ಇದೆ. ಇದರಲ್ಲಿ ಸಾಮ್ರಾಟ್ ಅಶೋಕ್ ಆಗಿರ್ಬೋದು ಮತ್ತು ಕನಗ ಮುನಿ ಆಗಿರ್ಬೋದು, ಸುತೀತಿ ಗೌತಮ ಬುದ್ಧ ಆಗಿರ್ಬೋದು, ಅದಷ್ಟೇ ಅಲ್ಲ ಶಾತವಾಹನರ ಗೌತಮ ಪುತ್ರಿ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲಮಾಯಿ ಅವರ ಕಾಲಘಟ್ಟದ ಆಡಳಿತ ವ್ಯವಸ್ಥೆಯ ಬಗ್ಗೆ ಸ್ಮಾರಕಗಳಿವೆ ಸನ್ನತಿಯಲ್ಲಿ. ಒಂದು ಸಾರಿ ಆ ಸನ್ನತಿಯನ್ನು ನೋಡಿದ್ರೆ ಸಾಮ್ರಾಟ್ ಅಶೋಕ ಮತ್ತು ಶಾತವಾಹನರ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಧರ್ಮದ ಅಸ್ಮಿತೆಗಳಿಗೆ ಆಕಾರಗಳು ನಿಮಗೆ ಆ ಸ್ಥಳದಲ್ಲಿ ಸಿಗುತ್ತವೆ ಅಂತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಹಿರಿಯರು ಹೇಳೋದು, ಅದಕ್ಕೆ ಶಬ್ದ ಕೋಶ ಓದಿ ದೇಶ ಸುತ್ತಿ ಅಂತ. ದೇಶ ಸುತ್ತೋದಿಲ್ಲ, ಕೋಶ ಓದೋದಿಲ್ಲ, ಬಾಯಿಗೆ ಬಂದದ್ದು ಮಾತಾಡೋದು, ತೋಚೋದು ಗೀಚೋದು ಮಾಡ್ತಕ್ಕಂಥ ಅಭಿವ್ಯಕ್ತಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸಾಮ್ರಾಟ್ ಅಶೋಕನ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ ಇದು. ಸರ್ಕಾರ ನಮ್ದು ಇನ್ಸ್ಕ್ರಿಪ್ಷನ್ಸ್ ಆಫ್ ದಿ ಸಾಮ್ರಾಟ್ ಅಶೋಕ್ ಅಂತಕ್ಕಂಥ ಈ ಒಂದು ಸಾಮ್ರಾಟ್ ಅಶೋಕನ ಶಿಲಾಶಾಸನಗಳಿಗೆ ಸಂಬಂಧಪಟ್ಟಿದ್ದ ಅತಿ ಪ್ರಾಚೀನವಾಗಿರ್ತಕ್ಕಂಥ ಪುಸ್ತಕ. ಇದನ್ನು
DC ಸರ್ಕಾರ್ ಅಂತಕ್ಕಂಥವ್ರು ಎಲ್ಲ ಶಾಸನಗಳನ್ನು ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿ ಇವನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಶಾಸನಗಳ ಫೋಟೋಗಳನ್ನು, ಭಾವಚಿತ್ರಗಳನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಸಾಮ್ರಾಟ್ ಅಶೋಕನ ಶಾಸನಗಳ ಭಾವಚಿತ್ರಗಳನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಈ ಎಲ್ಲಾ ಇನ್ಸ್ಕ್ರಿಪ್ಷನ್ ಅಲ್ಲಿ, ಈ ಎಲ್ಲಾ ಶಾಸನಗಳಲ್ಲೂ ಕೂಡ ಸಾಮ್ರಾಟ್ ಅಶೋಕನ ಸಾಂಸ್ಕೃತಿಕ ಅಸ್ಮಿತೆ, ಸಾಮ್ರಾಟ್ ಅಶೋಕನ ಸಾಮಾಜಿಕ ವ್ಯವಸ್ಥೆ, ಸಾಮ್ರಾಟ್ ಅಶೋಕನ ಆಡಳಿತ ವ್ಯವಸ್ಥೆ, ಸಾಮ್ರಾಟ್ ಅಶೋಕನ ಜನಪರ ಕಾರ್ಯಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಏನು ಯಾವ್ಯಾವ ಶಾಸನಗಳಲ್ಲಿ ಬರೆದಿದ್ದಾರೋ ಅದರ ಬಗ್ಗೆ ಎಲ್ಲ ಅಂಶಗಳು ಇದರಲ್ಲಿವೆ. ಸಹನ, ಅಟ್ಲೀಸ್ಟ್ ಇದು ಒಂದು ಪುಸ್ತಕ ಆದ್ರೂ ಓದಿದ್ರೆ ನಿನ್ನ ಮನಸ್ಥಿತಿ ಏನಿದೆ ಸಾಮ್ರಾಟ್ ಅಶೋಕನ ಆಡಳಿತದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ನಿನ್ನ ಗಮನಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನ ಮುಖ್ಯವಾಗಿರ್ತಕ್ಕಂಥದ್ದು ವಿದೇಶಿ ಯಾತ್ರಿಕರಾಗಿರ್ತಕ್ಕಂಥ ಹುಯನ್ ಚಾಂಗ್ ಆಗಿರ್ಬೋದು, ಹುಯನ್ ಚಾಂಗ್ನ ಭಾರತ್ ಯಾತ್ರಾ ಅಂತಕ್ಕಂಥ ಪುಸ್ತಕ ಆಗಿರ್ಬೋದು, ಫಾಯಿಯಾನನ ಚೀನಿ ಬೌದ್ಧ ಯಾತ್ರಿಕ ಭಾರತ್ ಯಾತ್ರಾ ಅಂತಕ್ಕಂಥ ಆಗಿರ್ಬೋದು, ಇತ್ಸಿಂಗನ ಪುಸ್ತಕ ಆಗಿರ್ಬೋದು, ಬೋಧಿ ವೃಕ್ಷ ಅಂತಕ್ಕಂಥ ರಿಸರ್ಚ್ ಪುಸ್ತಕ ಆಗಿರ್ಬೋದು, ಇವೇನು ಬೇಡದ್ರು ಕೂಡ ಇಲ್ಲೆಲ್ಲ ಬುಕ್ಸ್ ಇವೆ. ಯಾರ್ದು? ರಾಜೇಂದ್ರ ಸಿಂಗ್ ಪ್ರಸಾದ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಕಾ ಮುಹಾಯಿನಾ, ಸಾಮ್ರಾಟ್ ಅಶೋಕ ಸಹಿ ಇತಿಹಾಸ ರಿಸರ್ಚ್ ಬುಕ್ಸ್ ಇವೆಲ್ಲ. ಭಾರತ್ ಮೇ ಅಶೋಕ ರಾಜ್, ವೈದಿಕ युग का घालमेल, ब्रह्म का पुलिंदा, बुद्धिजीवियों का षड्यंत्र, बौद्ध सभ्यता का खोज. ಈ ರೀತಿ ಇಲ್ಲಿ ಸಾಕಷ್ಟು ರಿಸರ್ಚ್ ಪುಸ್ತಕಗಳು ಇಟ್ಟಿದ್ದೇನೆ. ನಿನಗೆ ಇನ್ನೂ ಕೂಡ ಸಾಮ್ರಾಟ್ ಅಶೋಕರ ಬಗ್ಗೆ, ಆಡಳಿತದ ಬಗ್ಗೆ, ಆತನ ಕಾಂಟ್ರಿಬ್ಯೂಷನ್ ಬಗ್ಗೆ ನಿನಗೇನಾದರೂ ಮಾಹಿತಿ ಬೇಕಾದ್ರೆ ಈ ಎಲ್ಲಾ ಪುಸ್ತಕಗಳು ಓದು. ಅಲ್ಲಂದ್ರೆ ನೀನು ಗುಲ್ಬರ್ಗಕ್ಕೆ ಬಾ, ನಾನು ನಿನಗೆ ಆ ಪುಸ್ತಕಗಳು ಜೆರಾಕ್ಸ್ ಮಾಡಿ ಕೊಡ್ತೀನಿ ಅಂತಕ್ಕಂಥ ಮಾತನಾಡ್ತಾ, ಅದಕ್ಕಾಗಿ ತಂಗಿ ಸಹನಾ ವಿಜಯ್ ಕುಮಾರ್ ನಿನಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಬುದ್ಧರ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ ನೀನು ಓದಿದ್ದು ಅಂದ್ರೆ ಅರ್ಧಂಬರ್ಧ ಓದ್ಕೊಂಡು ಬಿಟ್ಟು ನನಗೆ ಸಿಕ್ಕಿಲ್ಲ, ಇಲ್ಲ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅವಿವೇಕದ ಕೆಲಸ ಆಗ್ತದ ಅಂತಕ್ಕಂಥ ಮಾತನ್ನು ನಿನ್ನ ಗಮನಕ್ಕೆ ತರ್ತೀನಿ. ಅಷ್ಟೇ ಅಲ್ಲದೇನೆ ASI ನಿರ್ದೇಶಕರಾಗಿರ್ತಕ್ಕಂಥ ಕನ್ನಿಂಗ್ ಹ್ಯಾಮ್ ಅವರು, ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಬೌದ್ಧಗಯಾದ ಬಗ್ಗೆ, ಸಾಮ್ರಾಟ್ ಅಶೋಕನ ಬಗ್ಗೆ ಮತ್ತು ಇಡೀ ಭಾರತದ ಏನ್ಷಿಯಂಟ್ ಜಿಯೋಗ್ರಫಿ ಆಫ್ ದಿ ಇಂಡಿಯಾ ಅಂತಕ್ಕಂಥ ಒಂದು ರಿಸರ್ಚ್ ಬುಕ್ ಅನ್ನು ಬರೆದಿದ್ದಾರೆ. ಅದು ಕೂಡ ನನ್ನ ಕಡೆ ಇದೆ. ಅದನ್ನು ಅಧ್ಯಯನ ಮಾಡಿದೆ. ಆದರೆ ನಿನಗೆ ಸಾಮ್ರಾಟ್ ಅಶೋಕನ ಆಡಳಿತ, ಅವರ ಸಾಂಸ್ಕೃತಿಕ ಕೊಡುಗೆ ಮತ್ತು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಧಮ್ಮದ ಕೊಡುಗೆ ಬಗ್ಗೆ ನಿನಗೆ ಮನವರಿಕೆ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಎರಡನೇ ವಿಷಯ ಸುವರ್ಣಗಿರಿಯ ಬಗ್ಗೆ ಉಲ್ಲೇಖ ಮಾಡಿದಾಳೆ ಈ ಅಮ್ಮ. ಸುವರ್ಣಗಿರಿಯ ಬಗ್ಗೆ ಉಲ್ಲೇಖ. ಸುವರ್ಣಗಿರಿ ಎಲ್ಲಿದೆ? ಸುವರ್ಣಗಿರಿ ಎಲ್ಲಿದೆ ಅಂತ ಹೇಳಿದ್ರೆ ಆ ಅಮ್ಮ ಹೇಳ್ತಾಳೆ, ಸುವರ್ಣಗಿರಿ ಅಂದ್ರೆ ಹಟ್ಟಿ ಚಿನ್ನದ ಗಣಿ ಅಂತ. ಸುವರ್ಣಗಿರಿ ಅಂದ್ರೆ ಹಟ್ಟಿ ಚಿನ್ನದ ಗಣಿ ಅಂತೇಳಿ ಆ ಅಮ್ಮ ಹೇಳ್ತಾಳೆ. ಆದರೆ ಸಾಮ್ರಾಟ್ ಅಶೋಕನ ಶಾಸನಗಳಲ್ಲಿ, ಶಾಸನಗಳ ಪುಟ ಸಂಖ್ಯೆ 16ರಲ್ಲಿ ಸುವರ್ಣಗಿರಿ ಎಂದರೆ ನೋಡಿ, ಸುವರ್ಣಗಿರಿ ಎಂದರೆ ಹೇಳ್ತಾನೆ, ಸುವರ್ಣಗಿರಿ ಅಂದರೆ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಡಿಸ್ಟಿಕ್ನ ಯರಗುಡು ಅಂತಕ್ಕಂಥ ಕಂದಾಯ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಸ್ಥಳ ಕನಕಗಿರಿ. ಸುವರ್ಣಗಿರಿ, ಸುವರ್ಣಗಿರಿ, ಸುವರ್ಣಗಿರಿ ಅಂದರೆ ಹಟ್ಟಿ ಚಿನ್ನದ ಗಣಿ ಅಲ್ಲ. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಯರಗುಡಿ ಹತ್ತಿರ ಇರತಕ್ಕಂಥ ಸುವರ್ಣಗಿರಿ ಇದೆ. ಇದನ್ನು ಸಾಮ್ರಾಟ್ ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ, ಸಾಮ್ರಾಟ್ ಅಶೋಕನ ಶಾಸನಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು DC ಸರ್ಕಾರ್ ಅವರು ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಚೆನ್ನಾಗಿ ಅಧ್ಯಯನ ಮಾಡಿ, ಎಲ್ಲೋ ಚಿನ್ನ ಸಿಗುತ್ತೆ ಅಂತ ತಿಳಿದು ಅದನ್ನೇ ಚಿನ್ನದ ಗಣಿ ಅಥವಾ ಕನಕಗಿರಿ ಅಥವಾ ಸುವರ್ಣಗಿರಿ ಅಂತಕ್ಕಂಥದ್ದು ಅಧ್ಯಯನದ ಕೊರತೆಯಿಂದ ಹೇಳಿರ್ತಕ್ಕಂಥದ್ದು. ಅದನ್ನು ನೀನು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಮನಸ್ಥಿತಿ ಬದಲಾವಣೆ ಮಾಡಿಕೊಡು. ಮೂಲ ಸಾಮ್ರಾಟ್ ಅಶೋಕನ ಏನು ಶಾಸನಗಳಿವೆಯಲ್ಲೋ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಮಾತಾಡಿದರೆ ನಿನಗೆ ಉಚಿತವಾಗುತ್ತದೆ. ಕಾರಣ ಏನಂದ್ರೆ ನೀವೇನು ತಿರ್ಸ್ತಕ್ಕಂಥವ್ರು ನಿಮ್ಮದು ಸೇರಿಸ್ತಕ್ಕಂಥ ಕುಕೃತ್ಯ ಮಾಡ್ಕೊತೀನಿ ಬಂದಿರೋ ಹಾದಿಯಿಂದಲೂ ಅದನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರಂತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಆಗುತ್ತದೆ. ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಬ್ಬ ಸಂಶೋಧನಾ ವಿದ್ಯಾರ್ಥಿ, ಅವರ ಅನುಯಾಯಿ ಆಗಿದ್ದು, ಜೊತೆಗೆ ನನ್ನ ಸಮಾಜದ ಬೌದ್ಧಿಕ
ದಾರಿದ್ರ್ಯಕ್ಕೆ ಒಂದಿಷ್ಟು ಮೆರಗು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಬ್ಬ, ಅವರೆಲ್ಲರ ಒಂದು ಮನೆಯ ಮಗನಾಗಿದ್ದು ನಾನಂತೂ ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಇದು ಸುವರ್ಣಗಿರಿ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ ಇದೆ ಅನ್ನೋದು ಸಾಮ್ರಾಟ ಅಶೋಕನ ಶಾಸನ ಗೊತ್ತಾಗಿರ್ತದೆ. ಇನ್ನ ಕೌಟಿಲ್ಯನ ಮೂಲ ಆಕಾರ ಪಡೆದಿರ ಕೌಟಿಲ್ಯನ ಬಗ್ಗೆ ಉಲ್ಲೇಖ ಪದೇ 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 ಕೌಟಿಲ್ಯನ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಸ್ನೇಹಿತರೆ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತಕ್ಕಂಥ ಈ ಕಾಲ್ಪನಿಕ ಪಾತ್ರದ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಉಲ್ಲೇಖ ಬಂದಿರತಕ್ಕಂಥ ಎಲ್ಲಿ ಅಂದರೆ 4ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಮುದ್ರಾ ರಾಕ್ಷಸ. ಇದು ವಿಷ್ಣುಗುಪ್ತ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಬರೆದಿರ್ತಕ್ಕಂಥ ಈ ಮುದ್ರಾ ರಾಕ್ಷಸದಲ್ಲಿ ಪ್ರಪ್ರಥಮ ಬಾರಿಗೆ ಕೌಟಿಲ್ಯನ ಉಲ್ಲೇಖ ಬಂದಿದೆ. ಇದು ಒಬ್ಬ ಪುಡಾರಿ ಅಂದ್ರೆ ಒಬ್ಬ ಚಂದ್ರಗುಪ್ತ ಅಂತಕ್ಕಂಥ ಪುಡಾರಿ ವ್ಯಕ್ತಿಯನ್ನು ಸಾತ್ವಿಕನಾಗಿರ್ತಕ್ಕಂಥ ಬ್ರಾಹ್ಮಣ ಅರಸ ಮಾಡಿರ್ತಕ್ಕಂಥ ಒಂದು ನಾಟಕ. ಇದನ್ನು ಕಪೋಲ ಕಲ್ಪಿತವಾಗಿ ಸೃಷ್ಟಿ ಮಾಡಿ ಬರೆದಿರ್ತಕ್ಕಂಥ ನಾಟಕ. ಈ ಪುಸ್ತಕದಲ್ಲಿ ಭಾರತ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ಇದರ ಉಲ್ಲೇಖ ಬಂದಿರತಕ್ಕಂಥದ್ದು. ಇಲ್ಲಿ ಕೌಟಿಲ್ಯ ಏನ್ ಹೋಲಿಸ್ತಾರೆ ಇವರೆಲ್ಲರೂ? ಆ ಅಮ್ಮ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 346 ಕಾಲಘಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಕೌಟಿಲ್ಯ ಅಂತಕ್ಕಂಥ ವಿಷ್ಣುಗುಪ್ತ ಅಂತಕ್ಕಂಥ ಒಬ್ಬ ಮಹಾಮಂತ್ರಿ ಇದ್ದ, ಚಂದ್ರಗುಪ್ತನ ರಾಜ್ಯ ಮಾಡಿದ, ಮತ್ತು ಆತ ಒಬ್ಬ ತನ್ನ ಅರ್ಥಶಾಸ್ತ್ರ ಅಂತಕ್ಕಂಥ ಪುಸ್ತಕ ಬರದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಒಬ್ಬ ಚಾರಿತ್ರಿಕ ವ್ಯಕ್ತಿ ಅಲ್ಲ, ಆತ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನಂಬರ್ 1, ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಪ್ರಪ್ರಥಮ ಬಾರಿಗೆ ಆ ಪಾತ್ರ ಸೃಷ್ಟಿಯಾಗಿರ್ತಕ್ಕಂಥದ್ದು ವಿಶಾಖದತ್ತನ ಈ ಮುದ್ರಾ ರಾಕ್ಷಸ ಒರಿಜಿನಲ್ ಪುಸ್ತಕ ಇದೆ ನೋಡಿ, ವಿಶಾಖದತ್ತನ ಮುದ್ರಾ ರಾಕ್ಷಸ ಪುಸ್ತಕದಲ್ಲಿ. ಮುದ್ರಾ ರಾಕ್ಷಸ ಪುಸ್ತಕವು ಸಂಸ್ಕೃತದಲ್ಲಿದೆ. ಮುದ್ರಾ ರಾಕ್ಷಸ ಪುಸ್ತಕವು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆ ಭಾರತದಲ್ಲಿ ಚಲಾವಣೆಗೆ ಬಂದಿರತಕ್ಕಂಥದ್ದು ಕ್ರಿಸ್ತ ಶಕ 3 ಮತ್ತು 4ನೇ ಶತಮಾನದಲ್ಲಿ ನೋಡಿ. ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಇರ್ತಕ್ಕಂಥ ಕಾಲಘಟ್ಟ ಕ್ರಿಸ್ತಪೂರ್ವ 346 ಸಮಕಾಲಿನಲ್ಲಿ. ಮುದ್ರಾ ರಾಕ್ಷಸ ಬರೆದಿರ್ತಕ್ಕಂಥದ್ದು ಕ್ರಿಸ್ತ ಶಕ 3ನೇ ಶತಮಾನದ ಕಾಲಘಟ್ಟದಲ್ಲಿ, 4ನೇ ಶತಮಾನ. ಅಂದ್ರೆ ಚಂದ್ರಗುಪ್ತ ಮೌರ್ಯನಿಗೂ ಮತ್ತು ಈ ಮುದ್ರಾ ರಾಕ್ಷಸ ಬರೆದಿರ್ತಕ್ಕಂಥ ವಿಷ್ಣು ದತ್ತನಿಗೂ 700 ವರ್ಷಗಳ ಅಂತರ ಇದೆ. ಅಂದರೆ 700 ವರ್ಷಗಳ ಪೂರ್ವದಲ್ಲೇ ಈ ಕೌಟಿಲ್ಯ ಬರೀಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಈ ಪುಸ್ತಕದ ಸಂಸ್ಕೃತದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಭಾಷೆ ಯಾವುದಂತಾರೆ ಪಾಲಿ, ಪ್ರಾಕೃತ, ಮಾಗಧಿ, ಅರ್ಧ ಮಾಗಧಿ, ಖರೋಶಿ, ಈ ಭಾಷೆ ಮತ್ತು ಲಿಪಿಗಳ ಮೂಲಕ ಮಾತಾಡ್ತಕ್ಕಂಥ. ಆದರೆ ಇದು ಸಂಸ್ಕೃತದಲ್ಲಿದೆ. ಒಂದು. ಎರಡನೇದಾಗಿ ಈ ಕೌಟಿಲ್ಯ ಅರ್ಥಶಾಸ್ತ್ರ ನೀವು ಗಮನಿಸಿದಾಗ ಆತ ಸಾಮ್ರಾಜ್ಯದ ಬಗ್ಗೆ ಮಾತಾಡೋದಿಲ್ಲ, ಆತ ಸಣ್ಣ ಪುಟ್ಟ ರಾಜ್ಯಗಳ ಬಗ್ಗೆ, ಸ್ಟೇಟ್ಸ್ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಚಂದ್ರಗುಪ್ತ ಮೌರ್ಯ ಇಡೀ ಜಂಬೂದ್ವೀಪನ ಆಳ್ವಿಕೆ ಮಾಡಿರ್ತಕ್ಕಂಥ ಒಬ್ಬ ಸಾಮ್ರಾಟ. ಅಲ್ಲಿ ಸಾಮ್ರಾಟರ ಬಗ್ಗೆ, ಅಮಾತ್ಯರ ಬಗ್ಗೆ, ಮಹಾಮಾತ್ಯರ ಬಗ್ಗೆ, ಇದರ ಬಗ್ಗೆ ಈ ಪದಗಳ ಉಲ್ಲೇಖವೇ ಇಲ್ಲ. ಅಂದ್ರೆ ಈ ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿಗೆ ಆ ಕಾಲಘಟ್ಟದಲ್ಲಿ ಪಾಲಿಯ ಭಾಷೆಯ ಪರಿಜ್ಞಾನ ಇಲ್ಲದೆ ಇದ್ದ ಪ್ರಯುಕ್ತ, ಅಥವಾ ಬರೆದಿರ್ತಕ್ಕಂಥ ವ್ಯಕ್ತಿಗೆ ಪರಿಜ್ಞಾನ ಇಲ್ಲದೆ ಇದ್ದ ಪ್ರಯುಕ್ತ ಈತ ಅದರಲ್ಲಿ ಪಾಲಿ ಪ್ರಾಕೃತ ಭಾಷೆಗಳು ಸೇರಿಸಿಲ್ಲ. ಅದಕ್ಕಾಗಿ ಇದು ಒಂದು ಕಾಲ್ಪನಿಕ ಗ್ರಂಥ ಅದಷ್ಟು. ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು 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 ಏನಂದ್ರೆ ಒಂದು ರೂಢಿ ಬರ್ತಾ ಇದೆ. ರೂಢಿಯಲ್ಲಿ ಏನಂದ್ರೆ ಈ ಕೌಟಿಲ್ಯನ ಒಂದು ಹಸ್ತಪ್ರತಿಗಳು ನಮಗೆ ಸಿಕ್ಕಿವೆ ಅಂತಕ್ಕಂಥ. ಎಲ್ಲಿ ಅಂದ್ರೆ ಮೈಸೂರಲ್ಲಿ ಅಂತ ಹೇಳ್ತಾರೆ. ಈ ಹಸ್ತಪ್ರತಿ ನೋಡು, ಇದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ನಿಮ್ಗೆ. 1904ರಲ್ಲಿ ಈ 168 ಪುಟಗಳ ಒಂದು ಹಸ್ತಪ್ರತಿಯನ್ನು ಮೈಸೂರ ಲೈಬ್ರರಿ, ವಿಶ್ವವಿದ್ಯಾಲಯ ಲೈಬ್ರರಿಯಲ್ಲಿ ಕಾಣ್ತೀವಿ ನಾವು. ಇದನ್ನು ಶ್ಯಾಮಾಶಾಸ್ತ್ರಿ ಅವರು ಇದನ್ನು ಬರೆದು 1904ರಲ್ಲಿ ಶ್ಯಾಮಾಶಾಸ್ತ್ರಿ ಅವರು ಬರೆದು ಅದಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿ ನಾಮಕರಣ ಮಾಡಿ ಅದನ್ನು ಹಸ್ತಪ್ರತಿ ನಿಟ್ಟರು. ಇಲ್ಲಿ ವಿಚಾರ ಮಾಡ್ತಕ್ಕಂಥ ಸಂಗತಿ ಏನಂದ್ರೆ, ಒಂದು ವೇಳೆ ಮೈಸೂರಲ್ಲಿ ಇರ್ತಕ್ಕಂಥ ಅಥವಾ ಶ್ಯಾಮಾಶಾಸ್ತ್ರಿಯವರು ಬರೆದು ಸಂಗ್ರಹ ಮಾಡಿರ್ತಕ್ಕಂಥ ಆ ಹಸ್ತಪ್ರತಿಗಳು ಕೌಟಿಲ್ಯನ ಕೈ ಬರಾದ ಹಸ್ತಪ್ರತಿಗಳಾಗಿದ್ರೆ ಅದು ಇಷ್ಟು ದಿವಸ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಇನ್ನೊಂದು ಕಡೆ ಉಲ್ಲೇಖ ಬರುತ್ತೆ ಏನಂದ್ರೆ 1904ರಲ್ಲಿ ತೆಂಜೂರ್ ಹ್ಯಾಂಡ್ ರೈಟಿಂಗ್. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಶ್ಯಾಮಾಶಾಸ್ತ್ರಿಯವರು, ಗಣಪತಿ ಶಾಸ್ತ್ರಿ, ಯದುವೀರ ಶಾಸ್ತ್ರಿ ಅಂತಕ್ಕಂಥ ಜನಾಂಗ ಈ ಎರಡೂ ಹಸ್ತಪ್ರತಿಗಳು ಇಟ್ಟುಕೊಂಡು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಹೀಗಿದ್ದ ಹಾಗಿದ್ದ, ಅಥವಾ ಒಬ್ಬ ಚಂದ್ರಗುಪ್ತನ ಅರಸ ಮಾಡಿದ, ಆತನ ಆಡಳಿತ ವ್ಯವಸ್ಥೆ ಹೀಗಿತ್ತು ಹಾಗಿತ್ತು ಅಂತ ಕಪೋಲ ಕಲ್ಪಿತ ಕಥೆಗಳನ್ನ ಹೆಣೆಯುವುದರ ಮೂಲಕ ಕೌಟಿಲ್ಯನ ಜೀವಂತವಾಗಿ ಇಡಲು
ಹರಸಾಹಸ ಪಡುತ್ತಿದ್ದಾರೆ. ಆದರೆ ವಾಸ್ತವಿಕವಾಗಿರ್ತಕ್ಕಂಥ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ, ಒಂದು ಕಂಪೇರಿಟಿವ್. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ನೀವು ಯಾರು ಕೇಳಬಾರ್ದು, ಅಥವಾ ನಾನು ಹೇಳೋದೇ ಸತ್ಯ ಅಂತ ಬೇಡ. ನಿಮ್ಗೂ ಕೂಡ ವಿಚಾರ ಮಾಡ್ತಕ್ಕಂಥ, ವಿವೇಚನೆ ಮಾಡ್ತಕ್ಕಂಥ ಒಂದು ಬುದ್ಧಿಮತ್ತೆ ಇದೆ. ವಿಚಾರ ಮಾಡಿ. ಏನಂದ್ರೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತಿನಸ್ ಅಂತಕ್ಕಂಥ ಒಬ್ಬ ಗ್ರೀಕದ ರಾಯಭಾರಿ ಬಂದಿದ್ದ. ಮೆಗಸ್ತಿನಿಸ್ ಅಂತಕ್ಕಂಥ ವ್ಯಕ್ತಿ. ಈ ಗ್ರೀಕ್ ರಾಯಭಾರಿ ಬಹುಶಃ ಕಾಣ್ತಾ ಇದೆ ಅಂತ ತಿಳ್ಕೊಂತೀನಿ. ಈ ಮೆಗಸ್ತಿನಿತನ ಭಾರತ ಯಾತ್ರಾ ಪುಸ್ತಕ ಇದೆ. ಇದನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ಕುಲದೀಪ್ ಕುಮಾರ್ ಅಂತಕ್ಕಂಥ ಒಬ್ರು ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇವೆರಡು ಮೂಲ ಆಕಾರಗಳು ನನ್ನ ಹತ್ರ ಇವೆ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸಂದರ್ಶನ ಮಾಡಿ ಹಲವಾರು ವರ್ಷಗಳವರೆಗೆ ಇದ್ದು ಚಂದ್ರಗುಪ್ತನ ಆಡಳಿತ ವೈಖರಿ, ಅವನ ಬೌದ್ಧ ಧಮ್ಮಕ್ಕೆ ಅವನ ಕೊಡುಗೆ ಮತ್ತು ಇಲ್ಲಿರ್ತಕ್ಕಂಥ ಪರಿಸರ, ರೀತಿ ನೀತಿ, ಸಂಸ್ಕಾರ, ಸಂಸ್ಕೃತಿ, ಧಮ್ಮದ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಗಣಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ, ಅಮಾತ್ಯರ ಬಗ್ಗೆ ಮಾಡಿದ್ದಾನೆ, ಮಹಾಮಾತ್ರರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಆದರೆ ಧನಾನಂದ, ಚಂದ್ರಗುಪ್ತ ಮೌರ್ಯರ ಸಂಬಂಧಿಕರಾಗಿರ್ತಕ್ಕಂಥ ಧನಾನಂದರ ಬಗ್ಗೆ ಮೆಗಸ್ತನಿಸ್ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆದರೆ ಎಲ್ಲೂ ಕೂಡ ಒಂದು ಶಬ್ದನೂ ಕೂಡ ಕೌಟಿಲ್ಯನ ಉಲ್ಲೇಖ ಇಲ್ಲ. ಒಂದು ವೇಳೆ ಈ ಕೌಟಿಲ್ಯ ಅಂತಕ್ಕಂಥ ಕಾಲ್ಪನಿಕ ವ್ಯಕ್ತಿ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ರು, ಅದು ಮಹಾಮಂತ್ರಿ ಅಂತೆ, ಅಮಾತ್ಯರ ಬಗ್ಗೆ, ಮಹಾಮಾತ್ಯರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಮೆಗಸ್ತನಿಸ್ ಈ ಚಾಣಕ್ಯನ ಬಗ್ಗೆ ಹೆಂಗ್ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದಕ್ಕಾಗಿ ಈ ಎರಡು ಅಂಶಗಳ ಬಗ್ಗೆ, ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಪ್ರಪ್ರಥಮವಾಗಿ ಬಂದದ್ದು ಅದು ಸಂಸ್ಕೃತದಲ್ಲಿದೆ. ಸಂಸ್ಕೃತ ಚಲಾವಣೆಗೆ ಬಂದದ್ದು ಕ್ರಿಸ್ತಶಕ 4ನೇ ಶತಮಾನದಲ್ಲಿ. ಅಂದರೆ ಕ್ರಿಸ್ತಶಕ 4ನೇ ಶತಮಾನದ ನಂತರ ಚಾಣಕ್ಯನ ಸೃಷ್ಟಿ ಮಾಡಿದ್ರು. ಎರಡನೇದಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಚಾಣಕ್ಯ ಅಂತಕ್ಕಂಥ ವ್ಯಕ್ತಿನೇ ಇದ್ದಿಲ್ಲ. ಒಂದ್ ವೇಳೆ ಇದ್ದಿದ್ದೇ ಆದರೆ ಅದು ಮೆಗಸ್ತನಿಸನ್ನ ಇಂಡಿಕಾ ಗ್ರಂಥದಲ್ಲಿ ದಾಖಲೆ ಮಾಡ್ತಾ ಇದ್ರು. ಅದಕ್ಕಾಗಿ ಈ ಮೆಗಸ್ತನಿಸನ ಒಂದು ಅರ್ಥಶಾಸ್ತ್ರದ ಬಗ್ಗೆ ಎಮ್ಮ ಸಹನಾಬಾಯಿ ಪದೇ ಪದೇ ಉಲ್ಲೇಖ ಕೊಡೋದನ್ನು ಗಮನಿಸಿದೆ. ಅದಕ್ಕಾಗಿ ಈ ಅಮ್ಮ ಹೇಳ್ತಾ ಇದೀನಿ, ಎಮ್ಮ ಮೊದಲು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಆಕಾರ ಸಹಿತ ಸಾದರಪಡಿಸಿದೆ ಆದರೆ ಜನರಿಗೆ ಮನವರಿಕೆ ಆಗ್ತದೆ. ಮತ್ತೆ ನೀವು ಯಾವಾಗ ಹಳ್ಳಿ ಕೊಡ್ತೀರಿ, ಮತ್ತೆ ಈ ನೀವು ಪೇಮೆಂಟ್ ಗಿರಾಕಿ ತಾನೇ ಸುಳ್ಳು ಹೇಳ್ತಾ ಇದ್ದೀರಿ, ಆವಾಗ ಈ ರೀತಿ ಆಕಾರಗಳು ಕೊಡ್ತೀನಿ. ಸೊ ಸ್ನೇಹಿತರೆ, ಚಾಣಕ್ಯ ಅಂತಕ್ಕಂಥ ವ್ಯಕ್ತಿ ಮತ್ತು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಬ್ರಾಹ್ಮಣರು ಸೃಜಿಸಿರ್ತಕ್ಕಂಥ ವ್ಯಕ್ತಿ ಅನ್ನೋದಕ್ಕೆ ಇವೆರಡು ಆಕಾರಗಳು ನಿಮ್ಮ ಗಮನಕ್ಕೆ ತರ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದ್ರೆ ಈ ಸಿಂಧೂ ನದಿ ಆಚೆ ಇರುವವರು ಹಿಂದೂಗಳು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸಿಂಧೂ ನದಿ ಆಚೆ ಇರ್ತಕ್ಕಂಥವ್ರು ನಾವು ಭಾರತದಲ್ಲಿ ಇರ್ತಕ್ಕಂಥವ್ರು, ನಾವು ಹಿಂದೂಗಳು ಅಂತಕ್ಕಂಥ ಮಾತನ್ನು. ಸಿಂಧು ಇಲ್ಲಿ ಎರಡು ಶಬ್ದಗಳ ಬಗ್ಗೆ, ಶಬ್ದವಾಚಕಗಳ ಬಗ್ಗೆ, ನಾಮವಾಚಕಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸಿಂಧು ಅಂತಕ್ಕಂಥದ್ದು ಇದು ಸಂಸ್ಕೃತ ಶಬ್ದ, ಸಿಂಧು ಅಂತಕ್ಕಂಥದ್ದು. ಆದರೆ ಹಿಂದೂ ಅಂತಕ್ಕಂಥದ್ದು ಇದು ಪಾರಸಿ ಶಬ್ದ. ಅರ್ಥ ಮಾಡ್ಕೋಬೇಕು ನಾವು. ಸಿಂಧು ಅಂತಕ್ಕಂಥದ್ದು ಸಂಸ್ಕೃತ ಶಬ್ದ ಆದರೆ ಹಿಂದೂ ಅಂತಕ್ಕಂಥದ್ದು ಪಾರಸಿ ಶಬ್ದ. ಈ ಹಿಂದೂ ಅಂತಕ್ಕಂಥ ಪದದ ಮೊದಲ ಉಲ್ಲೇಖ ಯಾವ ಶಾಸನ ಸಿಗ್ತಂದ್ರೆ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಪಾರಸ ದೇಶದಲ್ಲಿ ಇರ್ತಕ್ಕಂಥ ಅರಸ ರಾಜ ದಾರಾಮಹಾನ್ ಅಭಿಲೇಖದಲ್ಲಿ, ಅವನ ಶಾಸನದಲ್ಲಿ ಈ ಹಿಂದೂ ಅಂತಕ್ಕಂಥದ್ದು ಮೊದಲ ಉಲ್ಲೇಖ ಸಿಗುತ್ತದೆ. ಅದಾದ ನಂತರ ನಮ್ಗೆ ಎಲ್ಲಿ ಉಲ್ಲೇಖ ಸಿಗುತ್ತೆ ಅಂದ್ರೆ ಈ ಪಾರ್ಸಿ ಡಿಕ್ಷನರಿ ಆಗಿರ್ತಕ್ಕಂಥ ಅಸಾದುಲ್ಲಾ ಗಾಥ ಮತ್ತು ಫಿರೋಜುಲ್ಲಾ ಗಾಥದಲ್ಲಿ ಈ ಹಿಂದೂ ಅಂತಕ್ಕಂಥ ಪದದ ಉಲ್ಲೇಖ ಸಿಗುತ್ತದೆ ವಿನ ಭಾರತದ ಯಾವ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಅಥವಾ ವೈದಿಕರ ಯಾವ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಹಿಂದೂ ಅಂತಕ್ಕಂಥ ಶಬ್ದ ಇಲ್ಲ. ಸೊ ಅದಕ್ಕಾಗಿ ಮಿಸಸ್ ಸಹನಾ ವಿಜಯಕುಮಾರ್ ಅವರೇ, ಮೊದಲು ನೀವು ನಿಮ್ಮ ಬುದ್ಧಿಮತ್ತೆಯನ್ನು ಚೆಕ್ ಮಾಡ್ಕೊಳ್ಳಿ. ಕಾರಣ ಏನಂದ್ರೆ ಯಾವುದು ಸಂಸ್ಕೃತ ಇದೆ, ಯಾವುದು ಪಾರ್ಸಿ ಇದೆ, ಯಾವುದು ಸಂಸ್ಕೃತ ಇದೆ, ಯಾವುದು ಪಾಲಿ ಇದೆ, ಯಾವುದು ಸಂಸ್ಕೃತ ಇದೆ, ಯಾವುದು ದ್ರಾವಿಡ ಭಾಷೆ ಇದೆ ಅಂದ್ರೆ ಕನ್ನಡ, ತಮಿಳು, ತೆಲುಗು ಇದೆ. ಇದರ ಬಗ್ಗೆ ಪರಿಜ್ಞಾನ ಇರಲಿ. ಸೊ ಅದಕ್ಕಾಗಿ ನಿಮಗೆ ಶಬ್ದ ದಾರಿದ್ರ್ಯವನ್ನು ನೀಗಿಸಿಕೊಳ್ಳಲು ಚೆನ್ನಾಗಿ ವೈದ್ಯರನ್ನು ಕಾಣಿ, ಕನ್ನಡ ಪ್ರಾಧ್ಯಾಪಕರನ್ನು ಕಾಣಿ. ಆವಾಗ ನಿಮಗೆ ಈ ಸಿಂಧು ಮತ್ತು ಹಿಂದೂ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಸಿಗುತ್ತೆ. ಮತ್ತೆ ಹಿಂದೂ ಅಂತಕ್ಕಂಥ ಪಾರ್ಸಿ ಶಬ್ದ ಅನ್ನಲು ದಾಖಲೆಗಳೇನಂದ್ರೆ ನನ್ನ ಕಡೆ ಹಿಂದಗಡೆ 2 ಪುಸ್ತಕಗಳಲ್ಲಿ ಏನು ಹಿಂದೂಸಮ್ ಅಂತಕ್ಕಂಥ LR ಬಾಲಿ ಅವರು ಒಂದು ಡಾಕ್ಯುಮೆಂಟ್ರಿ ಮಾಡಿರ್ತಕ್ಕಂಥ ಪಾರ್ಸಿಯನ್ನು ಟ್ರಾನ್ಸ್ಲೇಷನ್ ಹಿಂದಿಗೆ ಮಾಡಿರ್ತಕ್ಕಂಥ ಆ ಡಾಕ್ಯುಮೆಂಟ್ರಿ ಇದೆ, ವಿತ್ ಕವನಗಳಿವೆ ಮತ್ತು ಅದರಲ್ಲಿ ತ್ರಿಪದಿಗಳಿವೆ. ಆ ತ್ರಿಪದಿಗಳು ಕೂಡ ನಾನು ಸಾದರಪಡಿಸಬಹುದು. ಆ ಹಿಂದೂ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆ ಕೊಡಂಗಿಲ್ಲ, ಈ ಹಿಂದೆ ನಾನು ಕೊಟ್ಟಿದ್ದೇನೆ.
ಕಾರಣ ಅಂದ್ರೆ ಇದು ವಿಷಯಾಂತರ ಆಗ್ತದೆ. ಅದಕ್ಕಾಗಿ ಸಿಂಧೂಲಿಂದ ಹಿಂದೂ ಬಂದದಲ್ಲ, ಹಿಂದೂ ಕ್ರಿಸ್ತಕ 5ನೇ ಶತಮಾನದಲ್ಲಿ ಪಾರಸ ರಾಜನ ಶಾಸನದಲ್ಲಿ ಬಂದಿರತಕ್ಕಂಥದ್ದು. ಆ ಹಿಂದೂ ಅಂತಕ್ಕಂಥದ್ದು ಉಲ್ಲೇಖ ಮತ್ತೆ ಎಲ್ಲಿ ಬರ್ತಂದ್ರೆ ಪಾರ್ಸಿ ಡಿಕ್ಷನರಿ ಆಗಿರ್ತಕ್ಕಂಥ ಅಸದುಲ್ಲಾ ಗಾಥ ಮತ್ತು ಫಿರೋಜುಲ್ಲಾ ಗಾಥ ಅಂತಕ್ಕಂಥ ಆ ಡಿಕ್ಷನರಿ ಬರ್ತದೆ. ಅದಕ್ಕಾಗಿ ಹಿಂದೂ ಅಂತಕ್ಕಂಥ ಸ್ವತಂತ್ರ ಶಬ್ದ, ಇದು ಪಾರ್ಸಿ ಶಬ್ದವಿನ ಸಿಂಧುಲಿಂದ ಹಿಂದೂ ಬಂದಿಲ್ಲ ಅಂತಕ್ಕಂಥ ಹೇಳ್ತದೆ. ಇನ್ನ ಬುದ್ಧ ಉಪನಿಷತ್ತಿನ ಋಷಿ ಅಂತ ಒಂದು 4 ಬಾರಿ ಹೇಳ್ತಾಳೆ ಅಮ್ಮ. ಏನ್ ಹೇಳ್ತಾಳೆ? ಬುದ್ಧ ಉಪನಿಷತ್ತಿನ ಋಷಿ. ಉಪನಿಷತ್ ಯಾವ? ನಾ ಬೇರೆ ಎಲ್ಲ ಉಪನಿಷತ್ತುಗಳು ನಿಮ್ ಗಮನಕ್ಕೆ ತರಂಗಿಲ್ಲ. 2 ಉಪನಿಷತ್ತು ನಿಮ್ ಗಮನಕ್ಕೆ ತರ್ತಾನೆ. ಏನು? ಒಂದು ಬೃಹದಾಕಾರಣ್ಯ ಉಪನಿಷತ್ತು, ಮತ್ತಿನ್ನೊಂದು ಛಾಂದೋಗ್ಯ ಉಪನಿಷತ್ತು. ಯಾಕಂದ್ರೆ ನಾವು ಹಿಂದಿ ಮತ್ತು ಸಂಸ್ಕೃತಿ ತೋರ್ಸೋದನ್ನ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಇರ್ತಕ್ಕಂಥ ಈ ಉಪನಿಷತ್ತು ತೋರಿಸ್ತಾನೆ. ಬುದ್ಧ ಉಪನಿಷತ್ತಿನ ಋಷಿಯಾಗಿದ್ದೆ ಆದರೆ ಬುದ್ಧ ಎಲ್ಲಾದ್ರೂ ಕೂಡ ಹೊಲಸು, ಅಶ್ಲೀಲ ಮತ್ತು ಅಶ್ಲೀಲತೆ ಬಗ್ಗೆ ಮತ್ತು ಕಾಮದ ಬಗ್ಗೆ ಮಾತಾಡಿರ್ಬೇಕು. ಎಲ್ಲೂ ಕೂಡ ಬುದ್ಧ ಈ ಅಶ್ಲೀಲತೆ ಬಗ್ಗೆ, ಆಮೇಲೆ ದೈಹಿಕ ಸುಖದ ಬಗ್ಗೆ ಅವರೆಂದೂ ಕೂಡ ಮಾತಾಡಿಲ್ಲ. ಮತ್ತು ಹೊಲಸ ಅಂದ್ರೆ ದೈಹಿಕ ಮನುಷ್ಯ ಹೆಣ್ಣು ಗಂಡಿನ ಸಮಾಗಮದ ಒಂದು ವಿವರಣೆ ಬಗ್ಗೆ ಬುದ್ಧ ಎಲ್ಲೂ ಕೂಡ ಆ ರೀತಿ ಮಾತಾಡಿಲ್ಲ. ಕಾರಣ ಏನೆಂದರೆ ಬುದ್ಧ ಉಪನಿಷತ್ತಿನ ಋಷಿ ಅಲ್ಲ. ಉಪನಿಷತ್ತಿನಲ್ಲಿ ಏನಿದೆ ಹೇಳ್ತೀನಿ. ಆ ಅಮ್ಮ ಬಹುಶಃ ಉಪನಿಷತ್ತುಗಳ ಬಗ್ಗೆ ಅರಿವಿಲ್ಲ, ವೇದಗಳ ಬಗ್ಗೆ ಅರಿವಿಲ್ಲ. ಏನಾದರೂ ನಿನಗೆ ಉಪನಿಷತ್ತಿನ ಅರಿವಿದ್ದಿದ್ದೆ ಆದರೆ ನೀನು ಯಾವತ್ತೂ ಕೂಡ ಬುದ್ಧರನ್ನು ಉಪನಿಷತ್ತಿನ ಋಷಿ ಅಂತ ಕರಿತಾ ಇರಲಿಲ್ಲ. ಬುದ್ಧ ಉಪನಿಷತ್ತಿನ ಋಷಿನೂ ಅಲ್ಲ, ಅವರು ಋಷಿ ಅಲ್ವೇ ಅಲ್ಲ. ಅವ್ರು ಯಾರಂದ್ರೆ ಅವರು ಅರಂತರು. ಈ ಲೌಕಿಕ ಸುಖವನ್ನು ತ್ಯಜಿಸಿ ಮನುಷ್ಯನಿಗಿರ್ತಕ್ಕಂಥ ಬೌದ್ಧಿಕ ಶಾಂತಿ, ಬೌದ್ಧಿಕ ಸುಖವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅರಂತರು. ಅವರು ಸಂಬುದ್ಧರು. ಹಾಗಾದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಪಾಪ, ಆ ಅಮ್ಮ ಉಪನಿಷತ್ತಿನ ಋಷಿ ಅಂತ ತಪ್ಪೇನದ್ರಿ? ವೇದ ಉಪನಿಷತ್ತು ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳು, ಪೂಜನೀಯ ಗ್ರಂಥಗಳು, ಇವು ಮಾರ್ಗದ ಸೂಕ್ತಿಗಳು ಅಂತ ಹೇಳಿ ಅವರು ಪುಂಗಿ ಬಿಡದೆ ಬಿಡ್ತಾರಲ್ಲ. ಅದಕ್ಕೆ ಸ್ನೇಹಿತರೆ, ಬುದ್ಧ ಉಪನಿಷತ್ತಿನ ಋಷಿ ಅಲ್ಲ, ಮತ್ತು ಉಪನಿಷತ್ತಿನಗಳಲ್ಲಿ ವೇದಗಳಲ್ಲಿ ಹೇಳ್ಕೊಳ್ತಕ್ಕಂಥ ಮಾರ್ಗದ ಸೂಕ್ತಿ ಇಲ್ಲ. ಅದರಲ್ಲೂ ಕೂಡ ಅಶ್ಲೀಲತೆ ಇದೆ ಅನ್ನೋದು ನಿಮ್ಗೆ ಗಮನ ತರ್ತದೆ. ಮೊಟ್ಟ ಮೊದಲನೇದಾಗಿ ಅಶ್ಲೀಲತೆ ಇರತಕ್ಕಂಥದ್ದು ಈ ಉಪನಿಷತ್ತು ಆಗಿರ್ತಕ್ಕಂಥ ಬೃಹದಾಕರಣ್ಯ ಉಪನಿಷತ್ತು. ಇದು ಬೃಹದಾಕರಣ್ಯ ಉಪನಿಷತ್ತು ಅಂತಕ್ಕಂಥ ಇದು ಒಂದು ಉಪನಿಷತ್ತು. ಈ ಉಪನಿಷತ್ತಿನ ಬ್ರಾಹ್ಮಣ 4ರಲ್ಲಿ ಶಂಕರ ಭಾಷೆ ಬರೆದಿರ್ತಕ್ಕಂಥ ಇವ್ರ ಅಪ್ಪದಲ್ಲ, ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಶಂಕರ ಭಾಷೆದ ಪುಟ ಸಂಖ್ಯೆ 1333ರಲ್ಲಿ ಎಷ್ಟು ಹೊಲಸಿದೆ ಅಂದ್ರೆ ನಾನು ದಯವಿಟ್ಟು ಇದನ್ನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಕೇಳತಕ್ಕಂಥವ್ರು ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ರೆ, ಆದ್ರೆ ನಾವು ಕೂಡ ಇದು ನಿಷ್ಪಕ್ಷಪಾತವಾಗಿ ಮತ್ತೆ ನಿರ್ಭೀಡತೆಯಿಂದ ಹೇಳಲೇಬೇಕು. ಕಾರಣ ಏನಂದ್ರೆ ಸಂವಿಧಾನದ ವಿಧಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 19ನೇ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಂತ ಸ್ವಾತಂತ್ರ್ಯ ಏನ್ ಮಾತಾಡ್ಬೇಕಂದ್ರೆ ಸಂವಿಧಾನದ ವಿಧಿ 51 ಎಚ್ಚರನವೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಬರೀತಕ್ಕಂಥದ್ದು ಪ್ರತಿಯೊಬ್ಬನ ನಾಗರಿಕರ ಕರ್ತವ್ಯ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಬೃಹದಾಕರಣ್ಯ ಉಪನಿಷತ್ತಲ್ಲಿ ಇರ್ತಕ್ಕಂಥ ಹೊಲಸನ್ನು ನಾನ್ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಇಂಥ ಹೊಲಸನ್ನು ಬುದ್ಧರು ಹೇಗೆ ಅಧ್ಯಯನ ಮಾಡಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ? ಅದಕ್ಕಾಗಿ ಬುದ್ಧ ಉಪನಿಷತ್ತಿನ ಋಷಿ ಅಲ್ಲ ಅಂತಕ್ಕಂಥದ್ದು. ಆ ಉಪನಿಷತ್ತಿನಲ್ಲಿ ಏನು ಹೊಲಸಿದೆ ಅನ್ನೋದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ. ನಂಬರ್ 1, ಪೇಜ್ ನಂಬರ್ 1333ರಲ್ಲಿ ಇದರಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಸಂಸ್ಕೃತ. ನೀವು ನೋಡಿ, ಪ್ರಜಾಪತಿ ಸ್ತ್ರೀಯನ್ನು ಸೃಷ್ಟಿ ಮಾಡಿದ ಅಂದ್ರೆ ಸೃಷ್ಟಿ ಎಲ್ಲರೂ ಕೂಡ ಹೇಳ್ತಾರೆ. ಪ್ರಜಾಪ್ರಭು ಅಂದ್ರೆ ಈ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಋಗ್ವೇದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ 12ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ. ಏನು ಸೃಷ್ಟಿಯನ್ನು ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಪ್ರಜಾಪತಿ ಮತ್ತು ಚಾತುರ್ಮಾನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಪ್ರಜಾಪತಿ ಅಂತಕ್ಕಂಥದ್ದು. ಇಲ್ಲಿ ಬೃಹದಾಕರಣ್ಯ ಉಪನಿಷತ್ತಲ್ಲಿ ಕೂಡ ಅದೇನು ಹೇಳ್ತಾರೆ, ಪ್ರಜಾಪತಿ ಸೃಷ್ಟಿಯನ್ನು ರಚನೆ ಮಾಡಿದ, ಆಮೇಲೆ ಸ್ತ್ರೀಯನ್ನು ಸೃಷ್ಟಿ ಮಾಡಿದ. ಸ್ತ್ರೀಯನ್ನು ಸೃಷ್ಟಿ ಮಾಡಿ ನೋಡಿ ಎಷ್ಟು ಹೊಲಸಿದೆ ಈ ಶ್ಲೋಕದಲ್ಲಿ ಅಂದ್ರೆ, ಈ 4ನೇ ಬ್ರಾಹ್ಮಣದಲ್ಲಿ ಅಂದ್ರೆ ಈ ಸ್ತ್ರೀಯನ್ನು ಸೃಷ್ಟಿ ಮಾಡಿದ, ಆಕೆಯ ಯೋನಿಯಲ್ಲಿ ತನ್ನ ಶಿಶ್ನವನ್ನು ಹಾಕಿದ. ನಂಬರ್ 1. ಎರಡನೇದೇನೆಂದ್ರೆ ಮುಂದುವರೆದು ಹೇಳ್ತಾನೆ ಏನಂದ್ರೆ, ಪ್ರಜಾಪತಿಯು ಆ ಸ್ತ್ರೀಯಲ್ಲಿ ತನ್ನ ವೀರ್ಯವನ್ನು ಗ್ರಹಣ ಮಾಡಿ ಆಕೆಯ ಮೊಲೆಯನ್ನು ಹಿಸುಕಿದ. ಇದು ಪುಟ ಸಂಖ್ಯೆ, ಇದೇ ಬೃಹದಾಕರಣ್ಯ ಉಪನಿಷತ್ತಿನ ಪುಟ ಸಂಖ್ಯೆ 1337ರಲ್ಲಿದೆ. ಇಷ್ಟು ಅಶ್ಲೀಲವಾಗಿ ಆ ಉಪನಿಷತ್ತುಗಳನ್ನು ಬರೆದುಕೊಂಡಿರ್ತಕ್ಕಂಥವ್ರು ಇದನ್ನು ಬುದ್ಧ ಹೇಗೆ ಅಳವಡಿಸ್ಕೊಳ್ಳೋ ಸಾಧ್ಯತೆ ಇದೆ? ಇದು ಅಷ್ಟೇ ಅಲ್ಲ, ಇನ್ನೂ 2 ಉದಾಹರಣೆ ಕೊಡ್ತೀನಿ. ಏನಂದ್ರ ಈ ಪ್ರಜಾಪತಿ ಹೇಳ್ತಾರೆ ಜನರಿಗೆ, ಯಾರಿಗೂ ಪುರೋಹಿತರಿಗೆ ಮತ್ತು ಬ್ರಾಹ್ಮಣರಿಗೆ, ರತಿಕ್ರಿಯೆ ಆಡಲು ಹೆಂಡತಿ ನೋಡು, ರತಿಕ್ರಿಯೆ ಆಡಲು ಹೆಂಡತಿಯು ಸಹಕರಿಸಿದರೆ ಅವಳಿಗೆ ಆಶೀರ್ವದಿಸಬೇಕು ಅಂತ ಪುಟ ಸಂಖ್ಯೆ 1340ರಲ್ಲಿ ಹೇಳ್ತಾರೆ.
ದೆನ್ ಪುಟ ಸಂಖ್ಯೆ 1341 ಏನ್ ಹೇಳ್ತಾನೆ, ಅವಳ ಇವನಲ್ಲಿ ತನ್ನ ಜನನೇಂದ್ರಿಯ ಹಾಕಿ ಮುಖ ನೋಡಿ, ಮುಖಕ್ಕೆ ಮುಖ ತಿಕ್ಕಬೇಕು. ಈ ಬೃಹದಾಕರಣ ಉಪನಿಷತ್ತಿನಲ್ಲಿ ಪೇಜ್ ನಂಬರ್ 1333ರಿಂದ ಪೇಜ್ ನಂಬರ್ 1341ರವರೆಗೆ ಇಷ್ಟು ಅಶ್ಲೀಲವಾಗಿ ಆ ಉಪನಿಷತ್ತುಗಳಲ್ಲಿ ದಾಖಲೆ ಮಾಡಿದ್ದಾರೆ. ಇಂಥ ಅಶ್ಲೀಲತೆ ಕೂಡಿರ್ತಕ್ಕಂಥ ಬೃಹದಾಕರಣ ಉಪನಿಷತ್ತು ತಥಾಗತ ಸುಕೀತಿ ಬೌದ್ಧರು ಸಾತ್ವಿಕ ನಿಲುವನ್ನು ತಾಳಿರ್ತಕ್ಕಂಥ ಮಾನವ ಕೋಟಿಗೆ, ಅಂದ್ರೆ ಇಡೀ ಪ್ರಪಂಚದ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಇಂಥ ಅಶ್ಲೀಲತೆಯನ್ನು ಹೆಂಗ್ ಅಧ್ಯಯನ ಮಾಡಿರ್ಬೇಕು, ಅದ್ ಹೆಂಗ್ ಅಳವಡಿಸ್ಕೊಂಡಿರ್ಬೇಕು. ಸೊ ಅದಕ್ಕಾಗಿ ಬುದ್ಧ ಉಪನಿಷತ್ತಿನ ಋಷಿ ಅಲ್ಲ ಅಂತಕ್ಕಂಥ ಇನ್ನೊಂದು ಮಾತನ್ನು ಹೇಳ್ತಾ ಇದೀನಿ. ಅವರ ಮತ್ತೊಂದು ಪುಸ್ತಕದ ಛಾಂದೋಗ್ಯ ಉಪನಿಷತ್ತು ಅಂತ. ಈ ಛಾಂದೋಗ್ಯ ಉಪನಿಷತ್ತಿನ ಪುಟ ಸಂಖ್ಯೆ 282ರಲ್ಲಿ, ಪುಟ ಸಂಖ್ಯೆ 282 ಮತ್ತು 83ರಲ್ಲಿ ಭಗವಾನ್ ಗೌತಮ ಬುದ್ಧರ ಉಲ್ಲೇಖ ಇದೆ. ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಭಗವಾನ್ ಗೌತಮನು ರಾಜನ ಬಳಿಗೆ ಬಂದನು, ರಾಜನು ಗೌತಮನಿಗೆ ಆತಿಥ್ಯ ನೀಡಿದನು ಅಂತೇಳಿ. ಇದು ಛಾಂದೋಗ್ಯ ಉಪನಿಷತ್ತಿನ ಪುಟ ಸಂಖ್ಯೆ 282, 83ರಲ್ಲಿ ಉಲ್ಲೇಖ ಇರತಕ್ಕಂಥದನ್ನು ನಿಮ್ಮ ಗಮನಕ್ಕೆ ತರ್ತದೆ. ಇದರ ಅರ್ಥ, ಈ ಛಾಂದೋಗ್ಯ ಉಪನಿಷತ್ತು ಸುಕೀತಿ ಬುದ್ಧರ ಕಾಲದಲ್ಲಿ ಇರ್ತಕ್ಕಂಥದ್ದಲ್ಲ, ಬುದ್ಧರ ನಂತರ ಈ ಉಪನಿಷತ್ತುಗಳನ್ನು ಬರೆದಿದ್ದಾರೆ. ಬುದ್ಧರ ನಂತರ ಈ ಉಪನಿಷತ್ತು ಬರೆದಿದ್ದಾರೆ ಅಂದರೆ ಬುದ್ಧ ಅದೇ ಹೇಗೆ ಉಪನಿಷತ್ತಿನ ಋಷಿ ಆಗುತ್ತಾರೆ. ಸೊ ಅದಕ್ಕಾಗಿ ಎರಡು ತಿಳ್ಕೋಬೇಕು ಸಹನಾ ವಿಜಯಕುಮಾರ್ ಅವರೇ. ನಂಬರ್ 1 ಏನಪ್ಪಾ ಅಂದ್ರೆ, ಸುಕೀತಿ ಗೌತಮ ಬುದ್ಧರು ನಿಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇರ್ತಕ್ಕಂಥ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಅಶ್ಲೀಲತೆ ಬಗ್ಗೆ ಬುದ್ಧರಿಗೆ ಗೊತ್ತಿರಲಿಲ್ಲ ಅಥವಾ ಅವರು ಆ ಕಾಲಘಟ್ಟದ ಪುಸ್ತಕಗಳು ಇರಲಿಲ್ಲ. ಒಂದು ಬುದ್ಧರನ್ನು ಹೈಜೆಕ್ ಮಾಡಿಕೊಂಡು ನೀವು ಉಪನಿಷತ್ತಿನ ಋಷಿ ಅಂತೇಳಿ ಪದೇ ಪದೇ ಹೇಳ್ತಿರಲ್ಲ, ಇಂಥ ಅಶ್ಲೀಲತೆಯನ್ನು ಬುದ್ಧರ ಯಾವ ವಾಣಿಯಲ್ಲೂ ಕೂಡ ಇಲ್ಲ. ಹಾಗಿದ್ದ ಮೇಲೆ ಬುದ್ಧರಿಗೆ ಉಪನಿಷತ್ತಿನ ಋಷಿ ಆಗ್ತಾರೆ. ಜೊತೆಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬುದ್ಧರ ಉಲ್ಲೇಖ ಇದೆ. ಬುದ್ಧರ ಉಲ್ಲೇಖ ಇದೆ ಅಂದ್ರೆ ಛಾಂದೋಗ್ಯ ಉಪನಿಷತ್ತು ಬುದ್ಧರ ಕಾಲಘಟ್ಟದಲ್ಲಿ ಬರೆದಿರ್ತಕ್ಕಂಥಲ್ಲ, ಬುದ್ಧರ ನಂತರ ಬರೆದಿರ್ತಕ್ಕಂಥದ್ದು. ಬುದ್ಧರ ನಂತರ ಬರೆದಿರ್ತಕ್ಕಂಥ ಉಪನಿಷತ್ತನ್ನು ಸುಕೀತಿ ಗೌತಮ ಬುದ್ಧರು ಅವರು ಹೇಗೆ ಅಳವಡಿಸಿಕೊಳ್ಳಲು ಸಾಧ್ಯ ಇದೆ. ಸೊ ಅದಕ್ಕಾಗಿ ಸಹನಾ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಬುದ್ಧ ಯಾವತ್ತೂ ಕೂಡ ಉಪನಿಷತ್ತರ ಋಷಿ ಅಲ್ಲ, ಬುದ್ಧ ಸ್ವತಂತ್ರ ಒಬ್ಬ ವಿಜ್ಞಾನಿ. ಆಮೇಲೆ ಬುದ್ಧಿಸಂ ಅಂತಕ್ಕಂಥದ್ದು ನಿಮ್ಮ ಹಾಗೆ, ನಿಮ್ಮ ಹಿಂದೂ ಧರ್ಮ ಅಥವಾ ನಿಮ್ಮ ವೈದಿಕ ಧರ್ಮದ ಹಾಗೆ ಅದು ಬುದ್ಧಿಸಂ ಅಂತಕ್ಕಂಥದ್ದು ಧರ್ಮ ಅಲ್ಲ. ನೀವು ಹೇಳ್ತೀರಿ ಬುದ್ಧಿಸಮ ಸನಾತನ ಧರ್ಮದ ಒಂದು ಭಾಗ ಅಂತ. ಇಲ್ಲ, ಬುದ್ಧಿಸಂ ನೋಡಿ, ಇಲ್ಲಿ ನಾನು ವೀಕ್ಷಕರಿಗೆ ಗಮನ ತರ್ತಾ ಇದ್ದೀನಿ. ಧರ್ಮ, ಮತ, ಪಂಥ, ಸಂಪ್ರದಾಯ, ಈ 4 ಬೇರೆ ಬೇರೆ ಇರ್ತಕ್ಕಂಥದ್ದು. ಧರ್ಮ ಯಾವುದಂದ್ರೆ ಅದು ಅವರ ವೈದಿಕ ಧರ್ಮ. ಮತಗಳು ನಿಮ್ಗೆ ಗೊತ್ತಿವೆ, ಕ್ರೈಸ್ತ ಮತ, ಇಸ್ಲಾಂ ಮತಗಳು. ದೆನ್ ಪಂಥಗಳು ಕಬೀರ್ ಪಂಥ, ರವಿದಾಸಿ ಪಂಥ, ಇವೆಲ್ಲ ಪಂಥಗಳು. ಸಂಪ್ರದಾಯ ಇರ್ತಕ್ಕಂಥದ್ದು ಕೇವಲ 2 ಮಾತ್ರ. ಅದು ಒಂದು ಬೌದ್ಧದು, ಇನ್ನೊಂದು ಜೈನದು ಬಿಟ್ಟು ಮಾತಾಡಿದ್ರು. ಬುದ್ಧಿಸಂ ಅಂತಕ್ಕಂಥದ್ದು ಧರ್ಮ ಅಲ್ಲ, ಇದು ವೇ ಆಫ್ ಲೈಫ್. ಅದಕ್ಕೆ ಇದಕ್ಕೆ ಸಂಪ್ರದಾಯ ಅಂತ ಕರೀತಾರೆ. ಅಂದ್ರೆ ಬುದ್ಧನ 4 ಆರ್ಯಸತ್ಯಗಳು, ಶೀಲಗಳು, ಪಂಚಶೀಲ, ತೀಸರಣಗಳು, ಆರ್ಯ ಅಷ್ಟಾಂಗ ಮಾರ್ಗಗಳು, ದಶಪರಿಮಿತಗಳು, ಧಮ್ಮಪದ, ಹೀಗೆ ಅತ್ತದೀಪವ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪ, ಇಡೀ ವಿಶ್ವವನ್ನೇ ತನ್ನ ಹೃದಯದಲ್ಲಿ ಇಟ್ಟುಕೊಳ್ತಕ್ಕಂಥ ಸಂದೇಶ ಇರ್ತಕ್ಕಂಥ, ಅದು ಎಂಥ ಸಂದೇಶಗಳು, ವೈಜ್ಞಾನಿಕ ತಳಹದಿ ಮೇಲೆ ಇರ್ತಕ್ಕಂಥ ಅಂಶಗಳು ಇರ್ತಕ್ಕಂಥ ವಿಚಾರಧಾರೆಗಳು ಬುದ್ಧನ ವಾಣಿಗಳು. ಅದಕ್ಕಾಗಿ ಒಂದು ಕಡೆ ಬಾಬಾ ಸಾಹೇಬ್ ಹೇಳ್ತಾರೆ, ಬುದ್ಧಿಸಮ್ ಈಸ್ ಅನ್ ಎಜುಕೇಶನ್, ನಾಟ್ ಎ ರಿಲಿಜನ್. ವಿ ಡು ನಾಟ್ ವರ್ಷಿಪ್ ಬುದ್ಧ, ವಿ ರೆಸ್ಪೆಕ್ಟ್ ಹಿಮ್ ಆಸ್ ಎ ಟೀಚರ್ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ. ಬುದ್ಧ ಮುಕ್ತಿದಾತರಲ್ಲ, ಅವರು ಮಾರ್ಗದಾತರು ಅಂತಕ್ಕಂಥ ಮಾತನ್ನು. ಇನ್ನೊಂದು ಕೊನೆಯದಾಗಿ 2 ಮಾತು ಹೇಳ್ತೀನಿ. ಏನಂದ್ರೆ, ಆ ಅಮ್ಮ ಸಹನಾ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಏನು ಆ ದೇವನಾಂಪಿಯ ಅಂತಕ್ಕಂಥ ಒಂದು ಹೆಸರು ಮೊದಲು ವೇದಗಳಲ್ಲಿ ಇತ್ತು ಅಂತಕ್ಕಂಥದ್ದು ಹುಚ್ಚಿ. ದೇವನಾಂಪಿಯ ಅಂತಕ್ಕಂಥ ಹೆಸರು ಸುಕೀತಿ ಗೌತಮ ಬುದ್ಧರ ಅನುಯಾಯಿ ಆಗಿರ್ತಕ್ಕಂಥ ಸಾಮ್ರಾಟ್ ಅಶೋಕ ಸಾಮ್ರಾಟ್ ಅಶೋಕನ 84 ಶಾಸನಗಳಲ್ಲಿ ಮತ್ತು ಸ್ತೂಪಗಳಲ್ಲಿ, ವಿಹಾರಗಳಲ್ಲಿ, ಚೈತ್ಯಾಲಯಗಳಲ್ಲಿ ನಾವು ಕಾಣಬಹುದಾಗಿದೆ.
ಏನು ದೇವನಾಂಪಿಯ ಪ್ರಿಯದರ್ಶಿ ಅಂತ. ಆದರೆ ಇಡೀ ರಾಷ್ಟ್ರಕ್ಕೆ ದೇವನಾಂಪಿಯ ಪ್ರಿಯದರ್ಶಿ ಅಂತಕ್ಕಂಥವ್ರು ಯಾರು? ದೇವನಾಂ ಪ್ರಿಯದರ್ಶಿ ಅಲ್ಲ, ಮತ್ತೆ ಅಮ್ಮ ಸಂಸ್ಕೃತೀಕರಣಗೊಳಿಸಿ ಸಾಮ್ರಾಟ್ ಅಶೋಕನ ಹೈಜೆಕ್ ಮಾಡ್ತಾ ಇದ್ದಾಳೆ. ದೇವನಾಂ ಪ್ರಿಯದರ್ಶಿ ಅಲ್ಲ, ದೇವನಾಂ ಪ್ರಿಯದರ್ಶಿ. ಇಡೀ ದೇಶ ತುಂಬ ಎಲ್ಲ ಅಶೋಕನ ಶಾಸನಗಳಲ್ಲಿ ದೇವನಾಂಪಿಯ ಪ್ರಿಯದರ್ಶಿ ಅಂತ ನಾಮಾಂಕಿತ ಇದೆ. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ಮಾತ್ರ ದೇವನಾಂಪಿಯ ಪ್ರಿಯದರ್ಶಿ ಅಶೋಕ. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಷ್ಟು ಶಾಸನಗಳು, ಬೌದ್ಧ ಸ್ಮಾರಕಗಳು ಮೇಲೆ ಚೈತ್ಯಾಲಯಗಳಿವೆಯೋ ಅವೆಲ್ಲವೂ ಕೂಡ ಸಾಮ್ರಾಟ್ ಅಶೋಕನ ಕಾಲಘಟ್ಟಕ್ಕೆ ಸೇರಿದ್ದು ಅಂತಕ್ಕಂಥವು. ಅದಕ್ಕಾಗಿ ಈ ದೇವನಾಂಪಿಯ ಪ್ರಿಯದರ್ಶಿ ಅಂತಕ್ಕಂಥದ್ದು ಏನು ಕ್ರಿಸ್ತಕ 11ನೇ ಶತಮಾನದಲ್ಲಿಂದ ಬರ್ಕೊಂಡು ಬಂದಿದ್ದಾರೋ, ನಿಮ್ದು ಧಾರ್ಮಿಕ ಗ್ರಂಥಗಳಾಗಿರ್ತಕ್ಕಂಥ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಮತ್ತೆ ನಿಮ್ಮ ಪುರಾಣಗಳಾಗಿರ್ಬೋದು, ಅವುಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ದೇವನಾಂಪ್ರಿಯ ಪಾಲಿಯ ದೇವನಾಂಪಿಯವನ್ನು ರೂಪಾಂತರ ಮಾಡಿ ಕಳ್ಳತನ ಮಾಡಿ ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಕೆಳಗಿರ್ತಕ್ಕಂಥದ್ದು ಆಕಾಶಕ್ಕೆ ಉಗುಳ್ತಾ ಇದ್ದೀರಿ, ಅವುಗಳು ನಿಮ್ಮ ಮುಖದ ಮೇಲೆ ಬೀಳುತ್ತಾನ ಪರಿಜ್ಞಾನ ಕೂಡ ಇಲ್ಲ ಅಂತಕ್ಕಂಥದ್ದು ನಿನ್ನ ಗಮನಕ್ಕೆ ತರ್ತಾ ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಶಿವಮೊಳಕ್ಕೆ ಮಗ ಮತ್ತು ಮಗಳನ್ನು ಕಳಿಸೋದಕ್ಕೆ ಎಲ್ಲೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಅಮ್ಮ. ಎಷ್ಟು ನೋಡಿ ಸ್ನೇಹಿತರೆ, ಎಷ್ಟು ಸ್ಪಷ್ಟವಾಗಿ ಅಂದ್ರೆ ಎಷ್ಟು ನಿರ್ದಿಷ್ಟವಾಗಿ ಹೇಳ್ತಾರಂದ್ರೆ ಏನು ಸತ್ಯದ ತಲೆ ಮೇಲೆ ಹೊಡೆದಂಗೆ. ಸಾಮ್ರಾಟ್ ಅಶೋಕನು ಕ್ರಿಸ್ತಪೂರ್ವ 246 ಕಾಲಘಟ್ಟದಲ್ಲಿ 3ನೇ ಸಂಗನ ಪಾಟಲಿಪುತ್ರದಲ್ಲಿ ಆತನ ಶಾಕ್ಯ ಗುರು ಆಗಿರ್ತಕ್ಕಂಥ ಮೊಗ್ಗಲಿ ತಿಸ್ಸಪುತ್ ಅವರ ನೇತೃತ್ವದಲ್ಲಿ 3ನೇ ಸಂಗಾಯನವನ್ನು ಮಾಡಿ ಈ ಸಹನಾ ಮತ್ತು ಅಜಿತ್ ಹನುಮಕ್ಕನವರ ಏನು ಪೂರ್ವಜರಿದ್ದರು ನಕಲಿ ಬಂತೇಜ್ಗಳನ್ನು ಒದ್ದು ಹೊರಗಾಕಿಬಿಟ್ರು. ಅದಾದ ನಂತರ ರಕ್ಷಿತ ಮಹಾತ್ಯರವನ್ನು ಬನವಾಸಿಗೂ, ಮಹಾದೇವ ಮಹಾತ್ಯರವನ್ನು ನರ್ಮದಾ ನದಿ ದಂಡೆ ಮೇಲಿರ್ತಕ್ಕಂಥ ಮಹಿಷ ಮಂಡಲಕ್ಕೂ, ಹಾಗೆ ತನ್ನ ಮಕ್ಕಳಾಗಿರ್ತಕ್ಕಂಥ ಮಹಿಂದ ಮತ್ತು ಸಂಗಮಿತ್ತ ಇವರನ್ನು ಶಿವಮೊಳಕ್ಕೆ ಕಳಿಸಿರ್ತಕ್ಕಂಥದ್ದು ಬೌದ್ಧ ಪ್ರಾಚೀನ ಗ್ರಂಥವಾಗಿರ್ತಕ್ಕಂಥ ದೀಪವಂಶದಲ್ಲಿ ಉಲ್ಲೇಖ ಇದೆ. ಈ ರೀತಿ ಚಾರಿತ್ರಿಕವಾಗಿರ್ತಕ್ಕಂಥ ಪುರಾತಾತ್ವಿಕ ಆಕಾರಗಳು ಇದ್ದಾಗಿ ಕೂಡ ಈ ಸಹನಾ ಮತ್ತು ಅಜಿತ್ ಹನುಮಕ್ಕನವರು ಸತ್ಯದ ಮೇಲೆ ಹೊಡೆದಾಗಿ ಸುಳ್ಳನ್ನು ಹೇಳುತ್ತಾ ಸಾಮ್ರಾಟ್ ಅಶೋಕರ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸುಖಿತಿ ಗೌತಮ ಬುದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮತ್ತೆ ಅಶೋಕರ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಪೋಲ ಕಲ್ಪಿತ ಕಾಲ್ಪನಿಕ ವ್ಯಕ್ತಿಯಾಗಿರ್ತಕ್ಕಂಥ ಕೌಟಿಲ್ಯನನ್ನು ಚಾರಿತ್ರಿಕ ವ್ಯಕ್ತಿ ಅಂತ ರೂಪಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಅವುಗಳಿಗೆ ಯಾವುದೇ ಆಕಾರಗಳಿಲ್ಲ. ಸೊ ಅದಕ್ಕಾಗಿ ಸ್ನೇಹಿತರೆ, ಇಂಥ ಕುಹಕ್ಕಿಗಳು ಯಾರು ರಾಷ್ಟ್ರೋತ್ಥಾನ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಕಪೋಲ ಕಲ್ಪಿತ ಏನು ಗಾಂಪರ ಗುಂಪು ಇದೆ, ಆ ಗುಂಪಿನ ಮೂಲಕ ಸಮಕಾಲೀನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಚಾರಧಾರೆಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೇಗೆ ನಾನು ಹೇಳ್ದಲ್ಲ, ಧಮ್ಮ ಪದದಲ್ಲಿ ಇರ್ತಕ್ಕಂಥ ಗಾಥಾವನ್ನು ಮನುಸ್ಮೃತಿ ಅಧ್ಯಾಯ 2 ಶ್ಲೋಕ 121ರಲ್ಲಿ ಹೇಗೆ ಸೇರಿಸ್ಕೊಂಡಿದ್ದಾರೋ ಹಾಗೆ ಇಲ್ಲೇನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬರ ಮತ್ತು ಭಾಷಣಗಳಿವೆಯಲ್ಲ, ಇದರಲ್ಲಿ ಬಾಬಾ ಸಾಹೇಬರ ವಿಚಾರಧಾರೆ ಅಲ್ಲದ ಅಂಶಗಳು ಸಾಕಷ್ಟು ಇದರಲ್ಲಿ ಸೇರಿಸಿದ್ದಾರೆ. ಈ ಕಾಲಘಟ್ಟದಲ್ಲಿ ಇವನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡು ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಡೀ ರಾಷ್ಟ್ರದ ಬಾಬಾ ಸಾಹೇಬರ ಅನುಯಾಯಿಗಳಲ್ಲಿ, ಇಡೀ ರಾಜ್ಯದ ಬುದ್ಧನ ಅನುಯಾಯಿಗಳಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮ್ಮ ಹತ್ತಿರ ಇವರು ಏನು ರೂಪಾಂತರ ಮಾಡಿರ್ತಕ್ಕಂಥ ಈ ವಿಚಾರಧಾರೆಗಳನ್ನು ನಾವು ಸೇರಿಸಿಕೊಳ್ಳದೇನೆ ಬಾಬಾ ಸಾಹೇಬರ ಮೂಲ ಆಕಾರಗಳನ್ನು ನಾವು ಅಧ್ಯಯನ ಮಾಡಿದಾಗ ಮಾತ್ರ ಈ ಮನುವಾದಿಗಳಿಗೆ ಉತ್ತರ ಕೊಡಲು ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಬುದ್ಧರನ್ನು ಕದ್ದಿದ್ದಾರೆ, ಅದಕ್ಕೆ ಅವರನ್ನು ಕಾಳರಂದೆ. ಬುದ್ಧರ ಕದ್ದದ ರಾಮಾಯಣದಲ್ಲಿ ಬುದ್ಧರನ್ನು ಕದ್ದಿದ್ದಾರೆ, ಮತ್ತೆ 18 ಪುರಾಣಗಳಲ್ಲಿ ಬುದ್ಧನನ್ನು ಕದ್ದಿದ್ದಾರೆ, ಉಪನಿಷತ್ತುಗಳಲ್ಲಿ ಬುದ್ಧನನ್ನು ಕದ್ದಿದ್ದಾರೆ, ಕದ್ದು ಬುದ್ಧರನ್ನು ಸೇರಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇವರು ಕಾಳ ಅಂತ ಹೇಳ್ತಾ ಇದೀನಿ. ಬುದ್ಧರ ವಾಣಿಗಳನ್ನು ಕೂಡ ಕದ್ದಿದ್ದಾರೆ. ಉದಾಹರಣೆ ನೋಡಿ, ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನ ಕಂಪಾಯ. ಅವ್ರು ಏನ್ ಮಾಡ್ಕೊಂಡ್ರೆ ಸರ್ವೇ ಜನ ಸುಖಿನೋ ಭವಂತು. ಎಲ್ಲಿದು? ಬುದ್ಧರ ವಾಣಿ, ಅದು ಶಾಸನಗಳಲ್ಲಿದೆ, ಶಿಲೆಗಳ ಮೇಲಿದೆ, ಕಲ್ಲಿನ ಮೇಲೆ ಕೆತ್ತಿಟ್ಟಿದ್ದಾರೆ. ಇವರು ಹಾಗೆ ಬಾಯಿ ತೆರೆಯೋದಲ್ಲ, ಬಾಯಿ ಮೂಲಕ ರೂಪಾಂತರ ಮಾಡ್ಕೊಳ್ಳೋದಲ್ಲ. ಅತ್ತ ದೀಪ ಭಾವ, ನಿನಗೆ ನೇನೇ ಬೆಳಕು, ಅಹಂ ಬ್ರಹ್ಮಾಸ್ಮಿ. ನೋಡಿ, ಕಳ್ಳತನ ಮಾಡುದು. ಅದಕ್ಕೆ ಶಂಕರಾಚಾರ್ಯನು ಪ್ರಚ್ಛನ್ನ ಬುದ್ಧ ಅಂತಾರೆ, ಕಳ್ಳ ಬುದ್ಧ ಅಂತ ಕರೀತಾರೆ, ಅವನು ಕಳ್ಳ ಅಂತ ಕರೀತಾರೆ ಶಂಕರಾಚಾರ್ಯನು. ಸೊ ಅದಕ್ಕಾಗಿ ಇವರು ಇತ್ತೀಚಿನ ಕಾಲಘಟ್ಟದಲ್ಲಿ ಚರಿತ್ರೆಯನ್ನು ರೂಪಾಂತರ ಮಾಡ್ತಕ್ಕಂಥ ಕುಕೃತ್ಯಕ್ಕೆ ಇವರು ಹಾತ್ ಹೊರಿತಾ ಇದ್ದಾರೆ. ಅದಕ್ಕಾಗಿ ಶ್ಯಾಮಾಶಾಸ್ತ್ರಿಯವರಾಗಿರ್ಬೋದು ಮತ್ತು ಆಡಿ ಭಂಡಾರ್ಕರ್ ಪುನಾದವರು, ಅದೊಂದು ಕಳ್ಳರ ಗುಂಪೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಸೆಂಟರ್ದಲ್ಲಿ ಸೇರಿಬಿಟ್ಟು ಭಾರತದ ಚರಿತ್ರೆಯನ್ನು, ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮದ ಚರಿತ್ರೆಯನ್ನು ಸರ್ವನಾಶ ಮಾಡಲು ಇವರು ಹಪಾಹಪಿಸ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಯಾರು ಬೌದ್ಧ ಬಿಕ್ಕುಗಳಲ್ಲಿ, ಧಮ್ಮಾಚಾರ್ಯಗಳಲ್ಲಿ,
ಬೌದ್ಧ ವಿದ್ವಾಂಸರಲ್ಲಿ ಮತ್ತು ಬರಹಗಾರರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಇವರಿಗೆ ಇದೇ ರೀತಿ ನಾವು ಸಡಿಲು ಬಿಟ್ಟಿದೆ ಆದರೆ ಮುಂದಿನ ನಮ್ಮ ಪೀಳಿಗೆಗೆ ಇವರು ಸುಖಿತಿ ಗೌತಮ ಬುದ್ಧರ, ಸಾಮ್ರಾಟ್ ಅಶೋಕರ ನಿಜವಾದ ವಾಣಿಗಳನ್ನು ಕೊಡೋದಿಲ್ಲ. ಆ ವಾಣಿಗಳನ್ನು ರೂಪಾಂತರ ಮಾಡ್ತಾರೆ. ಅದರಲ್ಲಿ ಮಹಿಳಾ ವಿರೋಧಿ, ಸಾಮಾನ್ಯ ಜನರ ವಿರೋಧಿ, ಜೊತೆಗೆ ಶೂದ್ರ ವಿರೋಧಿ ಅಂಶಗಳನ್ನು ಸೇರಿಸಿದ್ರ ಜೊತೆಗೆ ಚಾತುರ್ಣ ಪದ್ಧತಿಗಳನ್ನು, ಜಾತಿ ಪದ್ಧತಿಯನ್ನು ಬುದ್ಧನೇ ಹೇಳಿದ್ರು ಇವು ಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ, ಇಂಥ ಕಳ್ಳರಿಗೆ ಆವಾಗ ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಟ್ರೆ ನಮ್ಮ ನಮ್ಮ ಕಾಯಕನು ಕೂಡ ಅಂದ್ರೆ ಕಾಶಿರಾಮ್ ಸಾಹೇಬ್ರು ಹೇಳದ ಹಾಗೆ ನಾವು ಪೇ ಬ್ಯಾಕ್ ಸೊಸೈಟಿ ಒಂದು ಮಾಡಿದಾಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಷ್ಟೊತ್ತು ನನ್ನ ಮಾತನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಇನ್ನೊಂದು ನಾನು ಈ ವಿಡಿಯೋ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೀನಿ ಸಹನಾ ವಿಜಯಕುಮಾರ್ ಅವರಿಗೆ ಮತ್ತು ಅಜಿತ್ ಹನುಮಕ್ಕನವರಿಗೆ. ಈ ವಿಷಯದ ಬಗ್ಗೆ ಏನಾದ್ರು ನನ್ನ ಜೊತೆ ಲೈವ್ ನಲ್ಲಿ ಡಿಬೇಟ್ ಮಾಡ್ತೀನಿ ಅಂದ್ರೆ ನಾನು ರೆಡಿ ಇದ್ದೇನೆ. ದಯವಿಟ್ಟು ನಾನು ವಿಡಿಯೋ ಕೇಳ್ತಕ್ಕಂಥ ಯಾರಾದ್ರೂ ಪ್ರಜ್ಞಾವಂತರಾಗಿದ್ರೆ ಆ ಯಮನನ್ನು ಕರೆಸಿ ನಾನು ವಿತ್ ಶಾಸನಗಳ ಜೊತೆಗೆ ಆಕಾರ ಸಹಿತ ಅವಳ ಜೊತೆಗೆ ನಾನು ಚರ್ಚೆ ಮಾಡಲು ರೆಡಿ ಇದ್ದೀನಿ ಅಂತಕ್ಕಂಥ ಮಾತನಾಡ್ತಾ ಈ ವಿಡಿಯೋನ ದಯವಿಟ್ಟು ಕರ್ನಾಟಕದಾದ್ಯಂತ ಪ್ರಸಾರ ಮಾಡಿ ನಮ್ಮ ಜನರನ್ನು ಜಾಗೃತಿ ಮಾಡಿ ಮನುವಾದಿಗಳಿಗೆ ಚುಚ್ಚು ಹಾಗೆ ವ್ಯವಸ್ಥೆ ಮಾಡಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.